ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ ಈ ದಿನದ ಚಿಂತನಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರೇ ಎಲ್ಲರಿಗೂ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಸಂಚಿಕೆ 8ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈಗ 7 ಸಂಚಿಕೆಗಳನ್ನು ನಾನು ಕಥಾಸಾರ ರೂಪದಲ್ಲಿ ಮಹಾಭಾರತವನ್ನು ನಿಮಗೆ ಕಟ್ಟಿಕೊಟ್ಟಿದ್ದೀನಿ. ಈಗ 8ನೇ ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೀವಿ. ಈ 8ನೇ ಸಂಚಿಕೆಗೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ 2 ಸಂಚಿಕೆಗಳಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರ IVF ಅಂತಕ್ಕಂಥದ್ದು. ಇದರ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನು ತಿಳಿಸಿ ಹಂಚಿಕೊಂಡು ಆನಂತರ ನಾನು ಮುಂದೆ ಮಹಾಭಾರತ ಕಥಾಸಾರಕ್ಕೆ ಬರ್ತಾಯಿದ್ದೀನಿ. ಇಲ್ಲಿ IVF ಅಂತ ಈ ಕಳೆದ 2 ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ವಿ. ಈಗ ಕೌರವರು ಹುಟ್ಟಿರ್ತಕ್ಕಂಥದ್ದು IVFನಿಂದ, ಕೃತಕ ಗರ್ಭಧಾರಣೆ ಅಂತ ಏನು ಹೇಳ್ತೀವಲ್ಲ, ಅಸಹಜ ಗರ್ಭಧಾರಣೆ. ಅದು ಇಲ್ಲಿ IVF ಯಾವಾಗ ನಮಗೆ ಅನುಕೂಲ ಆಗ್ತೈತಿ, ಯಾವುದೇ ಒಂದು ವೈಜ್ಞಾನಿಕ ಆವಿಷ್ಕಾರಗಳೇನದವಲ್ಲ ಅದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಇದ್ದೇ ಇರ್ತಾವೆ. ಅನುಕೂಲ ಆಗ್ತೈತೆ, ಕೆಲವೊಂದು ರೀತಿಯಿಂದ ಅನಾನುಕೂಲಗಳು ಸಹ ಆಗ್ತವೆ. ಹಾಗೆ IVFನಿಂದ ಏನು ಅನುಕೂಲಗಳು ಅಂತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ IVF ಯಾವಾಗ ಬೇಕಾಗುತ್ತೆ ಅಂದಾಗ ಸಹಜ ಗರ್ಭಧಾರಣೆ ಆಗದೇ ಇದ್ದಾಗ IVF ತಂತ್ರಜ್ಞಾನವನ್ನು ಇವತ್ತು ನಾವು ಬಳಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ ಸಹಜ ಗರ್ಭಧಾರಣೆ ಅಂತಂದರೆ ಅಂಡಾಣು ವೀರ್ಯಾಣು ಫಲಿತಗೊಳ್ಳದೇ ಇದ್ದಾಗ ಗರ್ಭಕೋಶದಲ್ಲಿ ಆ ಅಂಡಾಣು ವೀರ್ಯಾಣುವನ್ನು ಪ್ರಯೋಗಾಲಯದಲ್ಲಿ ಲ್ಯಾಬೊರೇಟರಿಗಳಲ್ಲಿ ಫಲಿತಗೊಳಿಸಿ ಅದೇ ಮಹಿಳೆಯ ಗರ್ಭಕೋಶಕ್ಕೆ ಇಂಜೆಕ್ಟ್ ಮಾಡಿ ಆ ನಂತರ ಅದನ್ನು ಗರ್ಭಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಅದನ್ನು IVF ಅಂತಂದು ನಾವು ಕರಿತೀವಿ. ಇದು ಒಂದು ಅನುಕೂಲ, ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಒಂದು ವರದಾನ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಅದೇ ರೀತಿ ಇನ್ನೂ ಒಂದು ರೀತಿಯಲ್ಲಿ ಮಕ್ಕಳಾಗದೇ ಇರತಕ್ಕಂಥ ಸಾಧ್ಯತೆ ಇರ್ತದೆ. ಆ ಒಂದು ವೀರ್ಯಾಣು ಮತ್ತು ಅಂಡಾಣುಗಳ ಗುಣಮಟ್ಟ ಕಡಿಮೆ ಇದ್ದಾಗ ಮಕ್ಕಳಾಗೋ ಸಾಧ್ಯತೆ ಅಂದರೆ ಫಲಿತಗೊಳ್ಳಲ್ಲ ಅವು. ಅವಾಗೂ ಸಹ ಆ ಒಂದು ಮಕ್ಕಳಾಗದೇ ಇರತಕ್ಕಂಥ ಸಾಧ್ಯತೆ ಇರ್ತದೆ. ಆಗ ಆ ಒಂದು ಬೇರೆಯವರ ವೀರ್ಯಾಣು ಅಂಡಾಣುವನ್ನು ತೆಗೆದುಕೊಂಡು ಆ ಮಹಿಳೆಯ ಗರ್ಭದಲ್ಲಿ ಇಂಜೆಕ್ಟ್ ಮಾಡಿ ಆ ರೀತಿ ಗರ್ಭಧಾರಣೆಯನ್ನು ಸಹ ಮಾಡೋದಕ್ಕೆ IVF ತಂತ್ರಜ್ಞಾನದಲ್ಲಿ ವೀರ್ಯ ಬ್ಯಾಂಕುಗಳಂತಲೇ ಸಪ್ರೇಟ್ ಇದ್ದಾವೆ. ಇದು ಒಂದು IVFನ ಒಂದು ಅನುಕೂಲಗಳು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇನ್ನು ಈ IVF ಅಂತಕ್ಕಂಥದ್ದು ಇನ್ನೂ ಯಾವ ರೀತಿ ಅನುಕೂಲ ಆಗಿದೆ ಅಂತ ನೋಡಿದಾಗ ಕೆಲವು ಹೆಣ್ಣುಮಕ್ಕಳಿಗೆ ಗರ್ಭಕೋಶದ ತೊಂದರೆ ಇರ್ತದೆ, ಅವರಿಗೆ ಮಕ್ಕಳಾಗೋ ಸಾಧ್ಯತೆಯೇ ಇರಲ್ಲ ಅವ್ರ ಗರ್ಭಕೋಶದಲ್ಲಿ. ಆಗ ಏನು ಮಾಡ್ಬೋದು ಅಂತಂದಾಗ ಹುಟ್ಟಿದ ಪರಿಕಲ್ಪನೆ ಏನಂತಂದರೆ ಬಾಡಿಗೆ ತಾಯಿ ಅಂತ ನಾವು ಕೇಳಿದ್ವಿ. ಬಾಡಿಗೆ ತಾಯಿ ಪರಿಕಲ್ಪನೆ ಹುಟ್ಟಿದ್ದವಾಗ ಅಂದರೆ ಆರೋಗ್ಯವಾಗಿರ್ತಕ್ಕಂಥ ಯಾವುದೇ ಒಬ್ಬ ತಾಯಿಯ ಗರ್ಭಕೋಶದಲ್ಲಿ ಇವರ ವೀರ್ಯಾಣು ಮತ್ತು ಅಂಡಾಣುವನ್ನು ಇಂಜೆಕ್ಟ್ ಮಾಡಿ ಆ ತಾಯಿಯ ಹೊಟ್ಟೆಯಲ್ಲಿ ಮಗುವನ್ನು ಬೆಳೆಸ್ತಕ್ಕಂಥದ್ದು, ಅದು ಬಾಡಿಗೆ ತಾಯಿಯ ಪರಿಕಲ್ಪನೆ. ಅದು ಸಹ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಅದು ಸಹ ಒಂದು ವರದಾನ. ಬಾಡಿಗೆ ತಾಯಿ ಅದು ಏನಾಗ್ಬಿಡುತ್ತೆ ಅಂತಂದರೆ ಅದು ಅನಾನುಕೂಲಗಳು ಸಹ ಆಯಿತು ಅದರಿಂದ. ಯಾಕಂತಂದರೆ ಈಗ ಬಡ ಹೆಣ್ಣು ಮಕ್ಕಳನ್ನು ಬಾಡಿಗೆ ತಾಯಿಗೆ ನಿಯೋಜಿಸಿ ಆ ಒಂದು ದುಡ್ಡಿನ ಆಮಿಷದಿಂದ ಮಾಡ್ತಕ್ಕಂಥದ್ದು, ಈ ರೀತಿ ಆ ಬಾಡಿಗೆ ತಾಯಿ ಅಂತಕ್ಕಂಥದ್ದು ಸಹ ಅದು ಒಂದು ಡಿಮೆರಿಟ್ಸ್ ಆಗ್ತಾ ಬಂದಿದೆ. ಈಗ ಇನ್ನೂ ಒಂದು ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಂಗೆ ಅಂತಂದರೆ ಇತ್ತೀಚಿನ ಹೆಣ್ಣುಮಕ್ಕಳಲ್ಲಿ ಅವರಿಗೆಲ್ಲ ಸರಿ ಇರ್ತದೆ, ಗರ್ಭಕೋಶ ಚೆನ್ನಾಗಿರ್ತದೆ, ಆ ಮಕ್ಕಳು ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ, ಎಲ್ಲ ಇರ್ತದೆ. ಆದರೂ ಅವರು ತಾಯಿ ಆಗೋಕ್ಕೆ ಸಿದ್ಧ ಇಲ್ಲ. ಇತ್ತೀಚಿನ ಟ್ರೆಂಡ್ ಅದು. ನಾವು ತಾಯಿ ಆದರೆ ನಮ್ಮ ದೇಹದ ಸೌಂದರ್ಯ ಹಾಳಾಗುತ್ತೆ ಅಂತಕ್ಕಂಥದ್ದು ಒಂದು, ಆ ಹೆರಿಗೆ ನೋವನ್ನು ಯಾರು ತಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು. ಹೀಗಾಗಿ ಅಂತಹ ಶ್ರೀಮಂತ ಹೆಣ್ಮಕ್ಕಳು ಸಹ ಬಾಡಿಗೆ ತಾಯಿಯ ಅವಲಂಬನೆಗೆ ಹೋಗ್ತಾ ಇದ್ದಾರೆ. ಇದು ಡಿಮೆರಿಟ್ಸ್ ಅಂತಕ್ಕಂಥದ್ದು. ಯಾಕಂದರೆ ಸಹಜವಾಗಿ ಗರ್ಭಧಾರಣೆ ಆಗ ಸಾಧ್ಯತೆ ಇದ್ದರೂ ಸಹ ಆ ಒಂದು ಬಾಡಿಗೆ ತಾಯಿಗೆ ಹೋಗ್ತಾರಂದಾಗ ಆ ರೀತಿ ಅದು ಆಗಬಾರ್ದು ಅಂತಕ್ಕಂಥದ್ದು. ಹೀಗೆ ಯಾವುದೇ ವೈಜ್ಞಾನಿಕ ಆವಿಷ್ಕಾರಗಳು ಸಹ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಂತಕ್ಕಂಥವು ಇದ್ದೇ ಇರ್ತವೆ. ಆದರೆ ನಾವು ಮೆರಿಟ್ಸನ್ನು ನೋಡಬೇಕಾಗುತ್ತೆ ಅಂತಕ್ಕಂಥದ್ದು. ಇದು IVF ತಂತ್ರಜ್ಞಾನ. ಕೌರವರು ಹುಟ್ಟಿರ್ತಕ್ಕಂಥದ್ದು IVF ತಂತ್ರಜ್ಞಾನದಲ್ಲಿ ಅಂತಕ್ಕಂಥದ್ದು ನಾವು ಇಂದಿನ ಸಂಚಿಕೆಗಳಲ್ಲಿ ನಾವು ವಿಚಾರಗಳನ್ನು ಹಂಚ್ಕೊಂಡಿದ್ವಿ. ಇನ್ನೊಂದು ವಿಚಾರಕ್ಕೆ ಬರೋದಾದರೆ ಏಪ್ರಿಲ್ 2024 ಥಿಯೋಸಫಿ ವಾಣಿಯಲ್ಲಿ ಒಂದು ಲೇಖನ ಬಂದಿದೆ. ಡಾಕ್ಟರ್ ಎಲ್ ನಾಗೇಶ್ ಅವರು ಬರೆದಿರ್ತಕ್ಕಂಥದ್ದು. ಒಂದು ರಾಜ್ಯದ ರಾಜ, ಅವನು ಆ ರಾಜ್ಯಕ್ಕೆ ಬುದ್ಧನ ಆಗಮನ ಆಗ್ತೈತಿ. ಗೌತಮ ಬುದ್ಧ ಜ್ಞಾನೋದಯ ಪಡ್ಕೊಂಡ ಮೇಲೆ ಅವನು ಎಲ್ಲ ಸಾಮ್ರಾಜ್ಯಗಳನ್ನು ತಿರುಗಾಡಿ ಒಂದು ಜ್ಞಾನವನ್ನು ಹಂಚ್ತಾನೆ.
ಒಂದು ಜನಗಳಿಗೆ ಒಂದು ಆಸೆಯ ದುಃಖಕ್ಕೆ ಮೂಲ ಅಂತಕ್ಕಂಥ ಒಂದು ಪರಿಕಲ್ಪನೆ ಏನಿತ್ತಲ್ಲ ಅದನ್ನೆಲ್ಲ ಅವನು ಅವನ ಉಪದೇಶವನ್ನು ಹಂಚ್ತಾ ಬೇರೆ ಬೇರೆ ರಾಜ್ಯಗಳಿಗೆ ಸುತ್ತಾಡ್ತಾ ಇರ್ತಾನೆ. ಆಗ ಒಂದು ರಾಜ್ಯಕ್ಕೆ ಬರ್ತಾ ಇದ್ದಾನೆ ಅವನು. ಆ ರಾಜ್ಯದ ರಾಜ, ಅವನಿಗೊಬ್ಬ ಮಂತ್ರಿ ಇದ್ದ, ಜ್ಞಾನವೃದ್ಧ ಮಂತ್ರಿ. ಜ್ಞಾನವೃದ್ಧ ಬೇರೆ, ವಯೋವೃದ್ಧ ಬೇರೆ. ಜ್ಞಾನವನ್ನು ಯಾರು ವೃದ್ಧಿಸಿಕೊಂಡಿರ್ತಾರೋ ಅವರು ಜ್ಞಾನವೃದ್ಧರು, ವಯಸ್ಸನ್ನು ವೃದ್ಧಿಸ್ಕೊಂಡಿರ್ತಕ್ಕಂಥವ್ರು ವಯೋವೃದ್ಧರು ಅಂತ ಹೇಳ್ತೀವಿ ನಾವು. ಒಬ್ಬ ಜ್ಞಾನವೃದ್ಧ ಮಂತ್ರಿ ಇದ್ದ ಅವನ ಕೈ ಕೆಳಗೆ. ಅವನನ್ನು ಆ ರಾಜ ಕೇಳ್ತಾನಂತೆ, ಈಗ ನಮ್ಮ ರಾಜ್ಯಕ್ಕೆ ಗೌತಮ ಬುದ್ಧ ಅಂತಕ್ಕಂಥ ಒಬ್ಬ ಭಿಕ್ಷುಕ, ಅವ್ರನ್ನ ಭಿಕ್ಷುಗಳು ಅಂತ ಕರಿತಿದ್ರು ಬೌದ್ಧ ಧರ್ಮದಲ್ಲಿ. ಯಾಕಂದ್ರೆ ಅವನಲ್ಲಿ ಏನಿದ್ದಿಲ್ಲಲ್ಲ. ಆ ಗೌತಮ ಬುದ್ಧ ಅಂತಕ್ಕಂಥ ಒಬ್ಬ ಭಿಕ್ಷುಕ ಬರ್ತಾ ಇದ್ದಾನೆ ನಮ್ಮ ರಾಜ್ಯಕ್ಕೆ, ಅವನನ್ನು ನಾನು ಸ್ವಾಗತ ಮಾಡೋಕ್ಕೆ ಹೋಗಬೇಕಾಗುತ್ತೇನು ಅಂತಂದು ಆ ಮಂತ್ರಿಯನ್ನು ಕೇಳ್ತಾನೆ. ಅವನು ಜ್ಞಾನವೃದ್ಧ ಮಂತ್ರಿಯನ್ನು ಕೇಳ್ತಾನೆ. ಅವನಿಗೆ ಭಾಳ ಸಿಟ್ಟು ಬಂದುಬಿಡ್ತದೆ ಮಂತ್ರಿಗೆ. ಅವನೇನು ಹೇಳ್ತಾನೆ, ರಾಜರೇ ಫಸ್ಟು ನನ್ನ ಮಂತ್ರಿಯಿಂದ ರಾಜೀನಾಮೆ ತೊಗೊಳ್ರಿ, ನಾನು ರಾಜೀನಾಮೆ ಬರ್ಕೊಡ್ತೀನಿ ಅಂತ ಹೇಳ್ತಾನೆ ಅವನು. ಅವಾಗ ರಾಜಿಗೆ ಆಶ್ಚರ್ಯ ಆಗ್ಬಿಡ್ತು. ಅಲ್ಲಪ್ಪ ನಾನು ಏನಂದೆ, ನೀನು ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಡ್ತಿದ್ದೀಯಾ, ನಾನು ಏನು ಹೇಳಬಾರ್ದು ಹೇಳಿದೆ ನಿನಗೆ ಅಂತ. ಮತ್ತು ನೀವು ಹೇಳಿದ್ರಲ್ಲ ನಾನು ಸ್ವಾಗತ ಮಾಡಲಿಕ್ಕೆ ಹೋಗ್ಬೇಕಾ ಬೇಡ ಅಂತ ಕೇಳಿದ್ರಲ್ಲ. ಹೌದು, ಅವನೊಬ್ಬ ಭಿಕ್ಷುಕ ಗೌತಮ ಬುದ್ಧ, ನಾನು ಒಬ್ಬ ರಾಜ್ಯದ ರಾಜ ನಾನು. ಮತ್ತು ನಾನು ಸ್ವಾಗತ ಮಾಡೋಕ್ಕೆ ಹೋಗ್ಬೇಕೇನಂತ ಕೇಳಿದೆ, ಅದರಲ್ಲಿ ತಪ್ಪೇನಿದೆ, ಹೋಗೋಣಂದರೆ ಹೋಗೋಣ ನಡಿ ಅಂತ ಅಂದ. ಹೌದು, ನೀವು ಕೇಳಿದ್ದೆ ತಪ್ಪು ಅಂತ ಹೇಳ್ತಾನೆ. ಈಗ ನಿಮ್ಮಂಥ ರಾಜರ ಕೈ ಕೆಳಗೆ ನಾನಿದ್ದೀನಲ್ಲ, ಅದು ನನ್ನ ತಪ್ಪು, ಹಂಗಾಗಿ ನಾನು ರಾಜೀನಾಮೆ ಕೊಡಬೇಕಾಗಿದೆ. ನೀವು ಗೌತಮ ಬುದ್ಧನ ಭಿಕ್ಷುಕ ಅಂದಿರಲ್ಲ, ನೀವು ಯಾರು ಭಿಕ್ಷುಕರು? ನೀವು ಭಿಕ್ಷುಕರು. ಅವನು ಒಬ್ಬ ದೊಡ್ಡ ಸಾಮ್ರಾಜ್ಯದ ಯುವರಾಜ ಇದ್ದವನು ಗೌತಮ ಬುದ್ಧ. ಅವನಿಗೂ ಸುಂದರವಾಗಿರ್ತಕ್ಕಂಥ ಹೆಂಡ್ತಿಡ್ಲು, ಮುದ್ದಾದ ಮಕ್ಕಳಿದ್ದರು. ಎಲ್ಲವನ್ನು ಬಿಟ್ಟು ಬಂದ. ಯಾಕೆ ಬಂದವನು? ಈ ಪ್ರಪಂಚದ ಕಷ್ಟಗಳಿಗೆ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದು ತನಗೋಸ್ಕರ ಅವನು ಬರಲಿಲ್ಲ, ಈ ಸಮಾಜಕ್ಕಾಗಿ ಬಂದವನು. ಸಮಾಜಕ್ಕಾಗಿ ಬಂದು ಜ್ಞಾನೋದಯವನ್ನು ಪಡ್ಕೊಂಡು ಈಗ ಊರೂರಿಗೆ ರಾಜ್ಯಕ್ಕೆ ಅವನು ತನ್ನ ಜ್ಞಾನವನ್ನು ಹಂಚ್ತಾ ಇದ್ದಾನೆ. ಆಸೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥ ಅವನಿಗೆ ಜ್ಞಾನೋದಯ ಉಂಟಾಗಿದೆ. ಎಲ್ಲರಿಗೂ ಅದನ್ನು ಈ ಜೀವನದ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಅವನು ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿದ್ದ, ಅವನು ಸಹನು. ನಿಮಗಿಂತ ದೊಡ್ಡ ಸಾಮ್ರಾಜ್ಯ ಇತ್ತು ಅವನು. ಅದನ್ನೆಲ್ಲ ಬಿಟ್ಟು ಬಂದಿದ್ದಾನೆ ಅವನು. ನೀವು ರಾಜ್ಯದಲ್ಲಿ ಉಳಿಸ್ಕೊಂಡಿದ್ದೀರ ಅಷ್ಟೇ. ಹಂಗಾಗಿ ಇಲ್ಲಿ ಯಾರು ಭಿಕ್ಷುಕರು? ಅವನಲ್ಲ ಭಿಕ್ಷುಕ, ನೀವು ಭಿಕ್ಷುಕ ಅಂತ ಹೇಳ್ತಾನೆ. ನೋಡ್ರಿ, ಯಾವುದೇ ಒಬ್ಬ ರಾಜಿಗೆ ಮಾರ್ಗದರ್ಶಕರು ಒಳ್ಳೆಯವರು ಇರಬೇಕಂತ ಹೇಳ್ತಾರಲ್ಲ, ಹಂಗೆ ಒಬ್ಬ ಒಳ್ಳೆಯ ಮಾರ್ಗದರ್ಶಕ ಮಂತ್ರಿಯಿಂದ ಆ ರಾಜ್ಯ ಅಂತಕ್ಕಂಥದ್ದು ಅಭಿವೃದ್ಧಿಯ ಪ್ರಗತಿಯಡೆ ಸಾಗ್ತತೆ ಅಂತಕ್ಕಂಥದ್ದು. ಆವಾಗ ಆ ರಾಜ್ಯದ ರಾಜಿಗೆ ಅವನಿಗೆ ಜ್ಞಾನೋದಯ ಆಗ್ತದೆ, ಆ ಮಂತ್ರಿಯಿಂದ ಅವನಿಗೆ ಜ್ಞಾನೋದಯ ಆಗ್ತದೆ. ಹಂಗೆ ನಮ್ಮ ಜೀವನದಲ್ಲಿ ಸಹ ಅನೇಕ ಸಮಸ್ಯೆಗಳು ಬರ್ತವೆ. ಯಾರೋ ಒಬ್ಬರಿಂದ ನಮಗೂ ಸಹ ಒಂದೊಂದು ಸಮಯದಲ್ಲಿ ಜ್ಞಾನೋದಯಗಳಾಗ್ತವೆ. ಏನೋ ಒಂದು ಸಮಸ್ಯೆ ಪರಿಹಾರ, ನಮಗೇನೋ ದೊಡ್ಡ ಸಮಸ್ಯೆ ಬಂದುಬಿಡ್ತದೆ, ಪರಿಹಾರನೇ ಗೊತ್ತಾಗಲ್ಲ. ಯಾರೋ ಒಬ್ಬರಿಂದ ನಮಗೆ ಅದಕ್ಕೆ ಒಂದು ಸೊಲ್ಯೂಷನ್ ಅಂತಕ್ಕಂಥದ್ದು, ಪರಿಹಾರ ಅಂತಕ್ಕಂಥದ್ದು ಸಿಗ್ತತೆ. ಅವರನ್ನು ನಾವು ಗುರುಗಳು ಅಂತಂದು ನಾವು ಕನ್ಸಿಡರ್ ಮಾಡಬೇಕು. ಅವ್ರನ್ನು ಮಾರ್ಗದರ್ಶಕರು ಅಂಥ ಒಳ್ಳೆಯ ಮಾರ್ಗದರ್ಶಕರು, ಆ ಮಂತ್ರಿ ಅಂತಕ್ಕಂಥ ಮಾರ್ಗದರ್ಶಕ ಇದ್ದರೆ ಆ ರಾಜ್ಯ ಸುಭಿಕ್ಷವಾಗಿ ಇರ್ತತೆ ಅಂತಕ್ಕಂಥದ್ದನ್ನು ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಇನ್ನು ನಿನ್ನೆ ಪಿರಮಿಡ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಒಬ್ಬರು ಯಾರೋ ಮಂಜುನಾಥ್ ಅಂತ ಬಳ್ಳಾರಿಯಿಂದ ಬಂದಿದ್ದರು, ಪಿರಮಿಡ್ ಮಾಸ್ಟರು. ಅವರು ಹೇಳಿದರು ಸಣ್ಣ ಪಾಯಿಂಟ್, ಅದು ನಾವು 100, 5, 1 ನಾವು ಗಮನಕ್ಕೆ ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ನಮ್ಮ ದೇಹ ಅಂತಂದರೆ 100, 5, 1. 100 ಅಂತಂದರೆ 100 ಜನ ಕೌರವರು ನಮ್ಮ ದೇಹದಲ್ಲಿರ್ತಾರೆ, 5 ಜನ ಪಾಂಡವರು ಸಹ ನಮ್ಮ ದೇಹದಲ್ಲಿರ್ತಾರೆ ಪಂಚೇಂದ್ರಿಯಗಳ ರೂಪದಲ್ಲಿ. 1 ಅಂತಂದರೆ ಒಂದು ಮನಸ್ಸು ಅಥವಾ ಆತ್ಮ ಶ್ರೀಕೃಷ್ಣ ರೂಪದಲ್ಲಿ ನಮ್ಮ ದೇಹದಲ್ಲಿ ಇರ್ತದೆ ಅಂತಕ್ಕಂಥದ್ದು. 100, 5, 1 ಇದನ್ನು ಯಾವಾಗಲೂ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಈ ದೇಹ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ಚಂಚಲ, ಎಲ್ಲೆಲ್ಲೋ ಹರಿದಾಡ್ತಿರ್ತದೆ. ಇವನ್ನೆಲ್ಲ ಈ 100 ಜನ ಕೌರವರು ಅಂತಂದ್ರೆ ನಾವು ಕೆಟ್ಟದ್ದು ಹೋಲಿಸ್ತಾ ಇದ್ದೀವಿ, ಪಾಂಡವರಂದ್ರೆ ಒಳ್ಳೆಯದಕ್ಕೆ ಹೋಲಿಸ್ತಾ ಇದ್ದೀವಿ. ಈ 100 ಜನ ಕೌರವರನ್ನು ಕಟ್ಟಿ ಹಾಕೋದಕ್ಕೆ 5 ಜನ ಪಾಂಡವರು, ಇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತಕ್ಕಂಥ ಬೇಕು. ಈ ಪಂಚೇಂದ್ರಿಯಗಳ ಮೇಲೆ ಸಮತೋಲನ ಸಾಧಿಸೋದಕ್ಕೆ ಒಂದು ಮನಸ್ಸು, ಆತ್ಮ ಅಂತಕ್ಕಂಥದ್ದು, ಶ್ರೀಕೃಷ್ಣ ಅಂತಕ್ಕಂಥದ್ದು ಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದರು. ಇದು ಭಾಳ ಒಳ್ಳೆಯ ವಿಚಾರ ಅಂತಕ್ಕಂಥದ್ದನ್ನು, ಇಷ್ಟು ವಿಚಾರಗಳನ್ನು ಹಂಚಿಕೊಂಡು ಈಗ ಮಹಾಭಾರತ ಕಥಾಸಾರ ಭಾಗ 8ಕ್ಕೆ ನಾವು ಕಾಲಿಡೋಣ. ಇಂದಿನ ಸಂಚಿಕೆಯಲ್ಲಿ ನಾವು ಎಲ್ಲಿಗೆ ಈ ವಿರಾಮವನ್ನು ಕೊಟ್ಟಿದ್ವಿ ಅಂತಂದಾಗ, ಸತ್ಯವತಿ ದೇವಿ ಬಹಳ ಧೃತರಾಷ್ಟ್ರನಿಂದ ನೋವು ಅನುಭವಿಸ್ತಾಳೆ, ವ್ಯಂಗ್ಯದ ಮಾತುಗಳನ್ನು ಅನುಭವಿಸ್ತಾಳೆ.
ಆಕೆಗೆ ಬಹಳ ಬೇಸರ ಆಗ್ತತೆ. ಬೇಸರಾಗಿ ಗಂಗಾ ನದಿಯ ತಟಕ್ಕೆ ಹೋಗಿ ಗಂಗಾದೇವಿಯ ದರ್ಶನವನ್ನು ಪಡ್ಕೊಂಡು ಆಕೆಯಿಂದ ಸಲಹೆಗಳನ್ನು ಕೇಳಿ ಏನು ಮಾಡಬೇಕಂದಾಗ, ಪಾಂಡುವನ್ನು ನೀವು ವಾಪಸ್ ಕರೆತಂದು ಅವನನ್ನು ರಾಜನನ್ನಾಗಿ ಮಾಡಿರಿ, ಹಸ್ತಿನಾಪುರ ಅಂತಕ್ಕಂಥದ್ದು ಒಳ್ಳೆಯ ರೀತಿಯಿಂದ ಬೆಳೀತತೆ ಅಂತಕ್ಕಂಥ ಸಲಹೆಯನ್ನು ಗಂಗಾದೇವಿ ಕೊಡ್ತಾಳೆ. ಅದೇ ರೀತಿಯಾಗಿ ಹಸ್ತಿನಾಪುರಕ್ಕೆ ವಾಪಸ್ ಬಂದು ಸತ್ಯವತಿ ವಿದುರನಿಗೆ ಹೇಳ್ತಾಳೆ, ವನವಾಸದಲ್ಲಿ ಏನಿದ್ರಲ್ಲ ಇವರು ಯಾರು, ಪಾಂಡು, ಮಾದ್ರಿ ಮತ್ತು ಕುಂತಿ, ಇವರು ವನವಾಸದಲ್ಲಿ ಅವ್ರ ಮಕ್ಕಳ ಸಮೇತ ಅಲ್ಲೇ ಬೆಳೀತಾ ಇದ್ರಲ್ಲ, ಹಂಗಾಗಿ ವನಕ್ಕೆ ಹೋಗೋಣ, ಅಲ್ಲಿ ವನದಲ್ಲಿರ್ತಕ್ಕಂಥ ಪಾಂಡುವನ್ನು ನಾವು ವಾಪಸ್ ಕರೆತರೋದಕ್ಕೆ ಹೋಗಬೇಕಾಗಿದೆ ಅಂತಕ್ಕಂಥದ್ದನ್ನು ವಿದುರನಿಗೆ ಹೇಳ್ತಾಳೆ. ನೀವು ಪ್ರಯಾಣಕ್ಕೆ ತಯಾರಿ ಮಾಡು, ರಥದ ಒಂದು ಪ್ರಯಾಣಕ್ಕೆ ತಯಾರಿ ಮಾಡು, ವನಕ್ಕೆ ಹೋಗೋಣ, ವಾಪಸ್ ನಾನು ಪಾಂಡುವನ್ನು ಒಪ್ಪಿಸ್ತೀನಿ. ಅವನ ರಾಜ್ಯ ಬೇಡ ಅಂತಲೇ ಬಿಟ್ಕೊಟ್ಟು ಹೋಗಿದ್ದ ಪಾಂಡು ವನವಾಸಕ್ಕೆ. ಇಲ್ಲ, ನಾವು ಹೆಂಗಾರ ಮಾಡಿ ನಾನು ಒಪ್ಪಿಸ್ತೀನಿ, ಹಂಗಾಗಿ ನೀನು ತಯಾರಿ ಮಾಡು, ವನವಾಸಕ್ಕೆ ಯಾವುದಕ್ಕೂ ವನಕ್ಕೆ ಹೋಗೋಕ್ಕೆ ತಯಾರಿ ಮಾಡು ಅಂತಕ್ಕಂಥದ್ದನ್ನು ಆ ಸತ್ಯವತಿ ದೇವಿ ಹೇಳ್ತಾಳೆ. ಆ ರೀತಿ ಹೇಳಿದಾಗ ಇತ್ತ ಆ ಒಂದು ಧೃತರಾಷ್ಟ್ರ, ಗಾಂಧಾರಿ ಮಾತುಕತೆ ಆಡ್ತಾ ಇರ್ತಾರೆ. ನನ್ನ ಈ ಒಂದು ಸಾಮ್ರಾಜ್ಯದ ಉತ್ತರಾಧಿಕಾರಿ ದುರ್ಯೋಧನನೇ ಅಂತ ಹೇಳ್ತಾನೆ ಧೃತರಾಷ್ಟ್ರ ತನ್ನ ಹೆಂಡತಿ ಎದುರಿ ಗಾಂಧಾರಿ ಜೊತೆಗೆ. ಆಕೆ ಗಾಂಧಾರಿ ಹೇಳ್ತಾಳೆ, ನನಗೆ ನಂಬಿಕೆ ಇದೆ ತಾತಾಶ್ರೀ ವಿದುರರ ಮೇಲೆ ಅಂತ ಹೇಳ್ತಾಳೆ. ತಾತಾಶ್ರೀ ಅಂದರೆ ಭೀಷ್ಮ, ವಿದುರ, ಇವರೆಲ್ಲ ಮೇಲೆ ನಂಬಿಕೆ ಇದೆ. ಹಂಗಾಗಿ ನನ್ನ ಮಗನ್ನೇ ಅವರು ಆ ಒಂದು ಹಸ್ತಿನಾಪುರದ ಯುವರಾಜನನ್ನಾಗಿ ಮಾಡ್ತಾರೆ. ಯುವರಾಜನನ್ನಾಗಿ ಮಾಡಿದರೆ ಮುಂದೆ ಅವನೇ ಆ ರಾಜ್ಯದ ರಾಜ ಆಗ್ತಾನೆ, ಸಾಮ್ರಾಜ್ಯದ ರಾಜ ಆಗ್ತಾನೆ ಅಂತಕ್ಕಂಥದ್ದು. ಇತ್ತ ವನವಾಸದಲ್ಲಿರ್ತಕ್ಕಂಥ ಪಾಂಡು, ಕುಂತಿ, ಮಾದ್ರಿ ಅನ್ನೋದರಲ್ಲ, ಇವನು ಪಾಂಡು ಏನು ಮಾಡ್ತಾ ಇರ್ತಾನೆ, ತನ್ನ ಎಲ್ಲ ಮಕ್ಕಳಿಗೆ 5 ಜನ ಮಕ್ಕಳೇನಿದ್ರಲ್ಲ, ಯುಧಿಷ್ಠರ, ಭೀಮ, ಅರ್ಜುನ, ನಕುಲ, ಸಹದೇವ, ಇವರೆಲ್ಲರಿಗೂ ಸಹ ಶಸ್ತ್ರವಿದ್ಯೆ ಮತ್ತು ಶಾಸ್ತ್ರವಿದ್ಯೆಯನ್ನು ಕಲಿಸ್ತಾ ಇರ್ತಾನೆ. ಅವನು ಕಾಡಿನಲ್ಲಿದ್ದೇನೆ ಆ ಒಂದು ವಿದ್ಯೆಯನ್ನು ಕಲಿಸ್ತಾರೆ. ಶಸ್ತ್ರವಿದ್ಯೆ ಅಂದರೆ ಬಿಲ್ವಿದ್ಯೆ, ಶಾಸ್ತ್ರವಿದ್ಯೆ ಅಂದರೆ ಗ್ರಂಥಗಳು, ಈ ಒಂದು ನೈತಿಕ ಮೌಲ್ಯಗಳು, ಶಿಕ್ಷಣ, ಇವನ್ನೆಲ್ಲ ಅವನು ತನ್ನ ಮಕ್ಕಳಿಗೆ ಕಲಿಸ್ತಾ ಇರ್ತಾನೆ. ಆ ಒಂದು ಚಿಕ್ಕವರಿದ್ದಾಗ ಏನು ಕಲಿಸ್ತಾರಲ್ಲ, ಆ ಶಿಕ್ಷಣನೇ ಕೊನೆಯವರೆಗೂ ಸಹ ಉಳಿತಕ್ಕಂಥದ್ದು. ಅದೇನಂತ ಹೇಳ್ತೀವಲ್ಲ ನಾವು, ಗಾದೆನೇ ಇದೆ, ಹುಟ್ಟಿದಾಗ ಇರ್ತಕ್ಕಂಥ ಬುದ್ಧಿ 100 ವರ್ಷದವರೆಗೆ ಇರ್ತದೆ ಅಂತಕ್ಕಂಥದ್ದು, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಕ್ಕಂಥ ಒಂದು ಗಾದೆ ಇದೆ. ಹಾಗೆ ನಾವು ಚಿಕ್ಕ ಮಕ್ಕಳಿದ್ದಾಗ ಅವರಲ್ಲಿ ಏನು ನಾವು ತುಂಬ್ತೀವೋ ಅದೇ ಗಟ್ಟಿಯಾಗಿ ಕೊನೆಯವರೆಗೂ ಸಹ ಒಂದು ಗುಣಗಳು ಅವ್ರ ಹತ್ರ ಇರ್ತವೆ. ನಾವು ಮಕ್ಕಳಿಗೆ ಚಿಕ್ಕ ವಯಸ್ಸಿದ್ದಾಗ ಒಳ್ಳೆಯ ಗುಣಗಳನ್ನು ಬೆಳೆಸಿದ್ರೆ ಅವ್ರು ಒಳ್ಳೆಯರಾಗ್ತಾರೆ, ಕೆಟ್ಟ ಗುಣಗಳನ್ನು ಬೆಳೆಸಿದ್ರೆ ಅವ್ರು ಕೆಟ್ಟವರಾಗ್ತಾರೆ ಅಂತಕ್ಕಂಥದ್ದು ಅನೇಕ ನಾವು ಉದಾಹರಣೆಗಳ ಮೂಲಕ ನೋಡ್ತೀವಿ. ಅಲ್ಲಿ ನೋಡ್ರಿ, ಶಾಸ್ತ್ರಗಳ ಗ್ರಂಥಗಳ ಮೂಲಕ ಅವನು ಏನೇನು ಕಲಿಸ್ತಾ ಇದ್ದ ಪಾಂಡು ತನ್ನ ಮಕ್ಕಳಿಗೆ ಅಂದರೆ, ಮನೋಬಲ ಹೇಗೆ ವೃದ್ಧಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕಲಿಸ್ತಾ ಇದ್ದ, ಆತ್ಮಬಲ, ನೈತಿಕ ಶಿಕ್ಷಣ, ಇವನ್ನೆಲ್ಲವನ್ನು ಕಲಿಸ್ತಾ ಇದ್ದ. ಮನೋಬಲ ಅಂತಂದರೆ ಟೀಕೆ ಮತ್ತು ಹೊಗಳಿಕೆಗಳಿಗೆ ಯಾವುದಕ್ಕೂ ನಾವು ಇದಾಗ್ದಂಗಿರ್ತೇವೆ. ಟೀಕೆಗಳಿಗೆ ಕುಗ್ಗದೇ ಇರತಕ್ಕಂಥದ್ದು, ಹೊಗಳಿಕೆಗಳಿಗೆ ಹಿಗ್ಗದೇ ಇರತಕ್ಕಂಥದ್ದು, ಅಂಥ ಮನೋಭಾವ, ಸಮಸ್ಥಿತಿ, ಸಮಚಿತ್ತತೆ ಅಂತ ಏನು ಹೇಳ್ತೀವಲ್ಲ, ಅಂಥ ಮನೋಭಾವವನ್ನು ರೂಢಿಸಿಕೊಂಡ್ರೆ ಈ ಒಂದು ಲೌಕಿಕ ಜೀವನದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ, ನಾಗರಿಕರಾಗಿ ಇರ್ಬೋದು ಅಂತಕ್ಕಂಥ ಅಂಥ ಒಂದು ಸದ್ಗುಣಗಳನ್ನು ಅವನು ವನವಾಸದಲ್ಲೇ ಪಾಂಡು ತನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದ. ಜೊತೆಗೆ ಶಸ್ತ್ರವಿದ್ಯೆ, ಬಿಲ್ವಿದ್ಯೆಯನ್ನು ಸಹ ಕಲಿಸ್ತಿದ್ದ. ಆಗಿನ ಕಾಲದಲ್ಲಿ ಬಿಲ್ವಿದ್ಯೆ ಅವಶ್ಯಕವಾಗಿರುತ್ತೆ ರಾಜಕುಮಾರರು. ಈಗ ಪಾಂಡುವಿನ ಹತ್ರ ಇವರು ಹೊರಟರು. ಸತ್ಯವತಿ ದೇವಿ ಹಸ್ತಿನಾಪುರದ ರಾಜಮಾತೆ ಅಂತ ಏನು ಹೇಳ್ತೀವಿ. ಹಸ್ತಿನಾಪುರದ ರಾಜ, ಮೊದಲಿನ ರಾಜ ಏನಿದ್ನಲ್ಲ, ಅವನು ಶಂತನುವಿನ ಹೆಂಡತಿ ಆಕೆ ಸತ್ಯವತಿ ರಾಜಮಾತೆ. ಅವನು ವಿದುರ ಹೊರಟರು ವನಕ್ಕೆ ಹೊರಟರು. ಅವನ್ನ ಪಾಂಡವನ ವಾಪಸ್ ಕರ್ಕೊಳ್ಬೇಕು ಅಂತಂದು ಹೊರಟರು. ಆಕೆಗೆ ಪಶ್ಚಾತ್ತಾಪ ಆಗ್ತದೆ ಯಾರಿಗೆ, ಸತ್ಯವತಿ ದೇವಿಗೆ. ಇದಕ್ಕೆಲ್ಲ ನಾನೇ ಕಾರಣ ಅಲ್ಲ ಅಂತಕ್ಕಂಥದ್ದು ಒಂದು ರೀತಿ ಯೋಚನೆ ಮಾಡ್ತಾಳೆ ಆಕೆ. ಮೊದಲೇನು ಭೀಷ್ಮನನ್ನು ಆಕೆ ತಡೆದ್ಲಲ್ಲ, ಭೀಷ್ಮನಿಗೆ ಅವತ್ತೇನಾದರೂ ಪಟ್ಟಾಭಿಷೇಕ ಆಗಿದ್ದರೆ, ಅವನು ರಾಜಕುಮಾರ ಆಗಿ ಅವನು ರಾಜ ಆಗಿದ್ದರೆ ಹಸ್ತಿನಾಪುರ ಇಷ್ಟು ಸಂಕಟದ ಪರಿಸ್ಥಿತಿಗೆ ಬರ್ತಾ ಇದ್ದಿರಲಿಲ್ಲ, ಇಷ್ಟು ಶೋಚನೀಯ ಪರಿಸ್ಥಿತಿಗೆ ಬರ್ತಾ ಇದ್ದಿಲ್ಲಲ್ಲ ಅಂತಕ್ಕಂಥದ್ದು ಆಕೆಗೆ ಸಂಕಟ ಆಗ್ತದೆ. ಅದಕ್ಕೆ ಪಶ್ಚಾತ್ತಾಪ ಪಡ್ತಾಳೆ. ಯಾವ ರೀತಿ ಆಗಿಬಿಡ್ತಲ್ಲ ನಮ್ಮ ಹಸ್ತಿನಾಪುರ ಅಂತಕ್ಕಂಥದ್ದು. ವಿದುರರೊಡನೆ ಸಮಾಲೋಚನೆ ಮಾಡ್ಕೊಳ್ತಾ ಆಕೆ ಇದಕ್ಕೆ ಹೋಗ್ತಾ ಇದ್ದಾಳೆ. ಇತ್ತ ವನದಲ್ಲಿರ್ತಕ್ಕಂಥ ಭಾಳ ಆರಾಮಾಗಿ ಇವರು ಸಮಯವನ್ನು ಕಳೀತಾ ಇದ್ದರು. ಪಾಂಡು ಮಕ್ಕಳಿಗೆಲ್ಲ ಶಿಕ್ಷಣವನ್ನು ಕೊಡ್ತಾ ಇದ್ದ. ಇವರೆಲ್ಲ ಅಡುಗೆ ಮಾಡ್ತಾಯಿದ್ರು, ಹೆಂಡ್ತಿಯರು ಕುಂತಿ ಮತ್ತು ಮಾದ್ರಿ ಅವರೆಲ್ಲ. ಕುಂತಿಗೆ ಕೆಡುಕಿನ ಸೂಚನೆ ತಿಳಿಸಿದ ಸಹದೇವ. ಪಾಂಡುವಿಗೆ ಏನು, ಅವನಿಗೆ ನೋಡ್ರಿ, ಪಾಂಡವರು ಏನು 5 ಜನ ಇದ್ರಲ್ಲ, ಇವರು 5 ಜನದಲ್ಲಿ ಒಂದೊಂದು ವಿಶೇಷ ಶಕ್ತಿ ಇತ್ತು ಅವರಲ್ಲಿ. ಸಹದೇವನಿಗೆ ಭವಿಷ್ಯದ ಮುನ್ಸೂಚನೆ ಸಿಗ್ತಾ ಇತ್ತು ಅವನಿಗೆ. ಈಗ ಏನಾದರೂ ಮುಂದೆ ಘಟಿಸ್ತತೆ ಇನ್ನೊಂದು ಕ್ಷಣದಲ್ಲಿ ಅಂತಂದರೆ ಆ ಒಂದು ಭವಿಷ್ಯದ ಮುನ್ಸೂಚನೆ ಸಿಗ್ತಾಯಿತ್ತು. ಅದನ್ನು ನಾವು 6th ಸೆನ್ಸ್ ಅಂತ ಏನು ಕರಿತೀವಿ, 6th ಸೆನ್ಸ್ ಅಂತ ಕರಿತೀವಿ. ಆ ಭವಿಷ್ಯದ ಮುನ್ಸೂಚನೆ ಅವನಿಗೆ ಸಿಗ್ತಾಯಿತ್ತು. ಆ ಒಂದು ಪಾಂಡವರು 5 ಜನಕ್ಕೆ ಸಹ ಒಂದೊಂದು ವಿಶೇಷ ಶಕ್ತಿ ಇತ್ತು.
ಹಂಗೆ ಸಹದೇವನಿಗೆ ಒಂದು ಭವಿಷ್ಯದ ಮುನ್ಸೂಚನೆ ಸಿಗ್ತಕ್ಕಂಥ ಶಕ್ತಿ ಇತ್ತು. ಅವನು ಆಡ್ತಕ್ಕಂಥ ಬಾಲಕ ಅವನು ಇಮಿಡಿಯೇಟ್ ಏನು ಮಾಡ್ತಾನೆ, ತತ್ಕ್ಷಣ ತನ್ನ ತಾಯಿ ಕುಂತಿದೇವಿ ಹತ್ರ ಬರ್ತಾನೆ. ಅವನು ಮಾತೆ, ನನ್ನ ತಂದೆ ಪಾಂಡುವಿಗೆ ಏನೋ ಕೇಡಾಗ್ತಕ್ಕಂಥ ಭವಿಷ್ಯ ನನಗೆ ಕಂಡಿದೆ ಅಂತಕ್ಕಂಥ ಓಡಿ ಬರ್ತಾನೆ. ಅವನು ಸೀದಾ ಕುಂತಿದೇವಿ ಹತ್ರ ಓಡಿ ಬರ್ತಾನೆ ಆಕೆ ಸಹದೇವ. ಆವಾಗ ಕುಂತಿಗೆ ಒಂದೆಟ್ಟಿಗೆ ಫ್ಲ್ಯಾಶ್ ಆಗಿಬಿಡ್ತು. ಯಾಕಂದ್ರೆ ಮಾದ್ರಿ ಆಮೇಲೆ ಪಾಂಡು ಹೊರಗಡೆ ಹೋಗಿದ್ದರು. ಆಕೆಗೆ ಒಂದೆಟ್ಟಿಗೆ, ಯಾಕಂದ್ರೆ ಆ ಕಿಂದಮ ಋಷಿಗಳ ಶಾಪ ಇತ್ತಲ್ಲ, ಆಕೆಗೆ ಒಂದೆಟ್ಟಿಗೆ ಫ್ಲ್ಯಾಶ್ ಆಗಿಬಿಡ್ತು. ಆಕೆ ಓಡಿ ಬರ್ತಾಳೆ, ಹೊರಗೆ ಓಡಿ ಬರ್ತಾಳೆ. ಹೂವಿನ ತೋಟದಲ್ಲಿ ಮೈ ಮರೆತ ಪಾಂಡು ಮತ್ತು ಮಾದ್ರಿ, ಇವರಿಬ್ಬರು ಹೂವಿನ ತೋಟದಲ್ಲಿ ಮೈ ಮರೆತು ಸಲ್ಲಾಪದಲ್ಲಿ ತೊಡಗಿಬಿಟ್ಟಿದ್ದಾರೆ. ಆ ಒಂದು ಸಲ್ಲಾಪದಲ್ಲಿ ತೊಡಗಿ ಆ ಒಂದು ಮಾದ್ರಿಯೊಡನೆ ಅವನಿನ ಪಾಂಡುವಿನ ಸಮಾಗಮ ಆಗಿಬಿಡ್ತತೆ. ತಕ್ಷಣಕ್ಕೆ ಅವನು ಸತ್ತು ಬಿದ್ದುಬಿಡ್ತಾನೆ. ಆ ಒಂದು ಕಿಂದಮ ಋಷಿಗಳ ಶಾಪ ಇತ್ತು, ನೀನು ಯಾವುದೇ ಸ್ತ್ರೀಯೊಡನೆ ದೈಹಿಕ ಸಂಪರ್ಕ ಆಗಿದ್ದೇ ಆದಾಗ ತಕ್ಷಣಕ್ಕೆ ನಿನ್ನ ಮರಣ ಸಂಭವಿಸ್ತತೆ ಅಂತಕ್ಕಂಥದ್ದು ಕಿಂದಮ ಋಷಿಗಳು ಶಾಪ ಕೊಟ್ಟಿರ್ತಾರೆ. ಅದೇ ಪ್ರಕಾರ ಅವನು ಆಕೆ ಕುಂತಿ ಬರೋಷ್ಟರಲ್ಲಿ ಇವನು ಸತ್ತು ಬಿದ್ದಿರ್ತಾನೆ ಪಾಂಡು. ಅವನು ಸಾಯೋದಕ್ಕೂ ಕುಂತಿ ಅಲ್ಲಿಗೆ ಬರೋದಕ್ಕೂ ಇವರು ಸಹ ಅಲ್ಲಿಗೆ ಬರ್ತಾರೆ. ಸತ್ಯವತಿ ದೇವಿ ಮತ್ತು ವಿದುರ ಇವರೆಲ್ಲರೂ ಸೇರ್ತಾರೆ ಅಟ್ ಎ ಟೈಮಲ್ಲಿ. ಎಲ್ಲರಿಗೂ ಆಘಾತ. ಸತ್ಯವತಿ ದೇವಿ ಪಾಪ ಮುಂದಾಲೋಚನೆ ಇಟ್ಕೊಂಡು ಬಂದಿದ್ಲು, ಪಾಂಡವನ್ನು ಕರ್ಕೊಂಡು ಬರಬೇಕು ನಾನು ಹಸ್ತಿನಾಪುರಕ್ಕೆ, ಆ ಒಂದು ಒಳ್ಳೆಯ ರಾಜ ಆಗ್ತಾನೆ ಅವನ ಮುಂದೆ ಅಂತಕ್ಕಂಥ ಉದ್ದೇಶದಿಂದ ಹಾಕಿ ಬಂದಿದ್ಲು. ಈಕೆ ಕುಂತಿ ಅದನ್ನು ಏನಾದರೂ ಮಾಡಿ ತಪ್ಪಿಸ್ಬೇಕು ಈ ಒಂದು ಕೇಡನ್ನು ಅಂತಕ್ಕಂಥ ಬಂದರೆ ಅದು ಏನು ಆಗಬಾರ್ದು ಅಂತಕ್ಕಂಥದ್ದಿತ್ತು, ಅದು ಗಟ್ಟಿಸಿ ಹೋಗಿಬಿಟ್ಟಿತ್ತು. ಪಾಂಡು ಮರಣ ಹೊಂದ್ಬಿಟ್ಟ. ಆ ಪಾಂಡುವಿನ ಶವವನ್ನು ಕಂಡು ಸತ್ಯವತಿ ದೇವಿ ಮೂರ್ಛೆ ಹೋಗಿಬಿಟ್ಲು. ಯಾಕಂದ್ರೆ ಆಕೆಗೆ ಮೇಲಿಂದ ಮೇಲೆ ಆಘಾತಗಳು ಬರ್ತಾ ಇದ್ದಾವೆ. ಹಸ್ತಿನಾಪುರವನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ಆಕೆಗೆ ಸಾಧ್ಯನೇ ಆಗ್ತಾಯಿಲ್ಲ. ಏನಾದರೂ ತೊಡಕುಗಳು, ತೊಂದರೆಗಳು ಬರ್ತಾ ಇದ್ದಾವೆ. ಪಾಂಡವನ್ನು ವಾಪಸ್ ಕರ್ಕೊಂಬರ್ಬೇಕಂತ ಬಂದುಬಿಟ್ರೆ ಅವನೇ ಮರಣವನ್ನು ಸತ್ತು ಬಿದ್ದುಬಿಟ್ಟಿದ್ದಾನೆ. ಆಕೆ ಏನು ತೋಚ್ತಾ ಇಲ್ಲ, ಮೂರ್ಛೆ ಬಿದ್ದುಬಿಟ್ಲು ಆಕೆ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ತಪ್ಪಿನಿಂದ ಪ್ರಾಯಶ್ಚಿತ್ತ, ಆಘಾತದಿಂದ ನಿಜ ದರ್ಶನ. ನಾವು ತಪ್ಪಿನಿಂದ ಪ್ರಾಯಶ್ಚಿತ್ತವನ್ನು ಪಡ್ತೀವಿ. ಪ್ರಾಯಶ್ಚಿತ್ತ ಪಟ್ಟಾಗ ಮಾತ್ರ ನಮ್ಮ ತಪ್ಪು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆಘಾತದಿಂದ ನಿಜ ದರ್ಶನ ಆಗುತ್ತೆ. ನಮಗೆ ಏನಾದರೂ ಯಾವುದನ್ನು ನಾವು ಅಂದ್ಕೊಂಡಿರಲ್ಲೋ ಆ ಘಟನೆ ಸಂಭವಿಸಿದಾಗ ನಮಗೆ ಆಘಾತ ಆಗ್ತದೆ, ಸರಿ, ಆದರೆ ಅದು ನಿಜ, ಆಘಾತ ಆಗಿರ್ತದೆ. ಆದರೆ ಅದನ್ನು ವಾಪಸ್ ತರಕ್ಕೆ ನಮ್ಮ ಕೈಲಾಗಲ್ಲ. ಆಘಾತದಿಂದ ನಿಜ ದರ್ಶನ ಆಗ್ತದೆ. ಹೇಗೆ ಕರ್ಮವೋ ಹಾಗೆಯೇ ಫಲ. ನಾವೇನು ಕರ್ಮ ಮಾಡಿರ್ತೀವೋ ಹಾಗೇ ಫಲ. ಹಣೆ ಬರಹಕ್ಕೆ ಹೊಣೆ ಯಾರು ಅಂತ ಹೇಳ್ತೀವಲ್ಲ, ಬಾರದು ಬಪ್ಪದು ತಪ್ಪದು. ಏನಾಗಬೇಕಂತಕ್ಕಂಥದ್ದು ನಮ್ಮ ಮನೆಯಲ್ಲಿ ಬರೆದಿರ್ತದೋ ಅದು ಹಾಗೇ ಆಗುತ್ತೆ. ಪಶ್ಚಾತ್ತಾಪ, ಆಘಾತ, ಪ್ರಾಯಶ್ಚಿತ್ತ ಆತ್ಮವನ್ನು ಬಲಶಾಲಿಯಾಗಿಸಿರುತ್ತದೆ. ಇವೇನು ಪಶ್ಚಾತ್ತಾಪಗಳು, ತಪ್ಪನ್ನು ಮಾಡಿದಾಗ ನಾವು ತಿದ್ದುಕೊಂಡಿರ್ತಕ್ಕಂಥವು, ಆಮೇಲೆ ಆಘಾತಗಳೇ ನಮ್ಮ ಜೀವನದಲ್ಲಿ ಘಟಿಸ್ತಾವಲ್ಲ, ಅಂಥ ಆಘಾತಗಳಿಂದ ನಮ್ಮ ಮನೋಬಲ, ಆತ್ಮಬಲ ಅಂತಕ್ಕಂಥದ್ದು ಗಟ್ಟಿ ಆಗ್ತದೆ. ಮನುಷ್ಯ ಪ್ರತಿಯೊಂದು, ಈಗ ನಾವು ವಯಸ್ಸಾದಂಗೆಲ್ಲ ಮಾಗ್ತಾರೆ ಮನುಷ್ಯರು ಅಂತ ಹೇಳ್ತೀವಿ ನಾವು. ವಯಸ್ಸಾದಂಗೆಲ್ಲ ಭಾಳ ಮಾಗ್ತಾರೆ ಅಂದರೆ ಅದರ ಅರ್ಥ ಏನಂತಂದರೆ ಇಂಥ ಆಘಾತಗಳನ್ನೆಲ್ಲ ತೆಗೆದುಕೊಂಡು ಅವರು ಒಂದು ಸಮಚಿತ್ತತೆಯಿಂದ ಜೀವನವನ್ನು ರೂಢಿಸ್ಕೊಂಡು ಹೋಗಿರ್ತಾರಲ್ಲ, ಅದು ಆ ಒಂದು ಆತ್ಮಬಲ, ಒಂದು ಸಮಚಿತ್ತತೆ ಅಂತ ಏನು ಹೇಳ್ತೀವಲ್ಲ, ಅದನ್ನು ರೂಢಿಸ್ಕೊಳ್ಬೇಕು. ಅದು ಆವಾಗ ನಮ್ಮ ಆತ್ಮಬಲ ಅಂತಕ್ಕಂಥದ್ದು ಗಟ್ಟಿ ಆಗ್ತದೆ, ಬಲಶಾಲಿ ಆಗ್ತದೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಆಗ ಅವನು ಪಾಂಡುವಿನ ಶವ ಮುಂದೆ ಇವರೆಲ್ಲ ಶೋಕವನ್ನು ರೋಧಿಸ್ತಾರೆ. ಎಲ್ಲರೂ, ಕುಂತಿ, ಮಾದ್ರಿ, ಸತ್ಯವತಿ ದೇವಿ, ವಿದುರ ಎಲ್ಲರೂ ಸಹ ಶೋಕವನ್ನು ವ್ಯಕ್ತಪಡಿಸ್ತಾರೆ. ನೋಡ್ರಿ, ಮಾದ್ರಿ ಹೇಳ್ತಾಳೆ, ಅಪರಾಧ ನನ್ನದು ಅಕ್ಕ ಅಂತ ಹೇಳ್ತಾಳೆ. ಅಪರಾಧ ನನ್ನದು ಅಕ್ಕ. ಮೊದಲೇ ಗೊತ್ತಿತ್ತು ನನಗೆ ಈ ರೀತಿ ಆಗಬಾರ್ದು ಅಂತಂದು, ಆದ್ರೂ ಯಾವುದೋ ಒಂದು ಸಮಯದಲ್ಲಿ ಅದು ಘಟಿಸಿಬಿಡ್ತು, ಅಪರಾಧ ನನ್ನದೇ ಅಂತ ಹೇಳ್ತಾಳೆ ಆಕೆ. ನನ್ನ ಆಸೆಯಿಂದ ಪಾಂಡುಗೆ ಮೊದಲು ಶಾಪ ಏನು ಬಂತಲ್ಲ, ಕಿಂದಮ ಋಷಿಗಳ ಶಾಪ, ನಾನು ಇಂಥ ಯಾವುದೋ ಒಂದು ಮೃಗವನ್ನು ನಾನು ಬೇಟೆಯಾಡೋಕ್ಕೆ ಹೇಳಿದ್ದೆ. ಆವಾಗ ಬೇಟೆಯಾಡೋಕ್ಕೆ ಪಾಂಡು ಹೋದ. ಪಾಂಡು ಬೇಟೆ ಬಾಣ ಹೊಡೆದ್ನಲ್ಲ, ಅದು ಕಿಂದಮ ಋಷಿಗಳಿಗೆ ಬಿತ್ತು. ಹಂಗಾಗಿ ಅವತ್ತು ಕೂಡ ನನ್ನ ಆಸೆಯಿಂದನೇ ಸಹ ಪಾಂಡುಗೆ ಶಾಪವನ್ನು ಸಿಕ್ತು. ಇವತ್ತು ನನ್ನಿಂದನೇ ಅವನಿಗೆ ಮರಣ ಆಗಿಬಿಟ್ಟದೆ, ನನ್ನ ತಪ್ಪಾಗಿಬಿಟ್ಟದೆ ಅಂತಂದು ಆಕೆ ಕ್ಷಮೆಯನ್ನು ಕೇಳ್ತಾಳೆ. ಯಾರಿಗೆ? ಕುಂತಿಗೆ. ಮಾದ್ರಿ, ನಾನು ಮೊದಲು ನಿನ್ನೊಡನೆ ಸ್ಪರ್ಧೆ ಮಾಡುತ್ತಿದ್ದೆ. ಮೊದಲು ರಾಜಕುಮಾರಿಯಾಗಿ ಮದ್ರ ದೇಶದಿಂದ ಏನು ಹಸ್ತಿನಾಪುರಕ್ಕೆ ಬರ್ತಾಳಲ್ಲ, ಅವಾಗ ಹೇಳ್ತಿರ್ತಾಳೆ ಆಕೆ, ಭಾಳ ವ್ಯಂಗ್ಯವಾಗಿ ಹೇಳ್ತಿರ್ತಾಳೆ ಮಾದ್ರಿ ಕುಂತಿಗೆ. ಯಾಕಂದರೆ ಕುಂತಿಗಿಂತ ಸ್ವಲ್ಪ ಸುಂದರಿ ಇರ್ತಾಳೆ ಈಗ ಮಾದ್ರಿ. ಅವಾಗ ಹೇಳ್ತಾ ಇರ್ತಾಳೆ, ಆ ಒಂದು ಪಾಂಡು ಕುಮಾರ
ನನ್ನ ಹತ್ರನೇ ಇರೋದು ಜಾಸ್ತಿ, ನಿನ್ನ ಹತ್ರ ಇರಲ್ಲ ಅಂತಕ್ಕಂಥದ್ದು ವ್ಯಂಗ್ಯವಾಗಿ ಹೇಳ್ತಾ ಇರ್ತಾಳೆ. ಆದರೂ ಅದನ್ನೆಲ್ಲ ಸಹಿಸ್ಕೊಂಡಿರ್ತಾಳೆ. ಕುಂತಿಯ ಸಮಚಿತ್ತತೆ ಎಷ್ಟು ಅಂತಂದರೆ ಭಾಳ ಸಮಚಿತ್ತತೆ ಆಕೆ ಕುಂತಿದ್ದು. ಈಗ ಆಕೆಗೆ ಪಶ್ಚಾತ್ತಾಪ ಆಗ್ತದೆ ಮಾದರಿಗೆ ಎಲ್ಲ ಹೋದ್ಮೇಲೆ, ಎಲ್ಲ ಕಳ್ಕೊಂಡ್ಮೇಲೆ. ಅವಾಗ ನಾನು ನಿನ್ನೊಡನೆ ಸ್ಪರ್ಧೆ ಮಾಡ್ತಾ ಇದ್ದೆ, ನಾನೇ ತಪ್ಪು ಮಾಡಿದ್ದೀನಿ, ಇದಕ್ಕೆಲ್ಲ ಕಾರಣ ನಾನೇ ಅಂತಕ್ಕಂಥದ್ದು ಪಶ್ಚಾತ್ತಾಪವನ್ನು ಆಕೆ ಮಾದರಿ ಪಶ್ಚಾತ್ತಾಪ ಪಡ್ತಾಳೆ. ಪಶ್ಚಾತ್ತಾಪಪಟ್ಟು ಆಕೆ ಕುಂತಿ ಹತ್ರ ಮಾತು ತಗೊಳ್ತಾಳೆ. ಆಕೆ ನಾನಿರಲ್ಲ ಇನ್ಮೇಲೆ, ನಾನು ದೇಹತ್ಯಾಗ ಮಾಡ್ತಾಯಿದ್ದೀನಿ. ನಕುಲ ಸಹದೇವರೇನದರಲ್ಲ ನನ್ನ ಪುತ್ರರು, ಅವರು ಸಹ ನಿನ್ನ ಪುತ್ರರೇ, ಇನ್ಮೇಲೆ ನೀನು ಐವರಿಗೆ ನೀನೇ ಸಹ ತಾಯಿ ಅಂತಕ್ಕಂಥದ್ದನ್ನು ಹೇಳಿ ಆಕೆ ಆ ಕ್ಷಣವೇ ದೇಹತ್ಯಾಗ ಮಾಡ್ತಾಳೆ. ಮಾದರಿ ದೇಹತ್ಯಾಗ ಮಾಡಿಬಿಡ್ತಾಳೆ. ಇಲ್ಲಿ ದೇಹತ್ಯಾಗ ಅಂತಂದರೆ ಉಸಿರನ್ನು ನಿಲ್ಲಿಸಿದ ಅಂತಕ್ಕಂಥದ್ದು ಅರ್ಥನೂ ನಾವು ಹೇಳ್ಬೋದು. ಉಸಿರನ್ನು ಕಡ್ಡಾಯವಾಗಿ ನಿಲ್ಲಿಸಿದಾಗ ದೇಹ ಆಟೋಮೆಟಿಕಲಿ ಸಾಯ್ತೈತಲ್ಲ, ಆ ರೀತಿ ದೇಹತ್ಯಾಗವನ್ನು ಆಕೆ ಮಾಡಿರ್ಬೋದು ಅಂತಕ್ಕಂಥದ್ದು ನನ್ನ ಊಹೆ. ಇವ್ರಿಗೆ ಇನ್ನೂ ಮತ್ತೊಂದು ಆಘಾತ ಆಗಿಬಿಡುತ್ತೆ ಈಗ ಬಂದಿರತಕ್ಕಂಥವ್ರಿಗೆ. ಕುಂತಿ ಅವ್ರ ಮಕ್ಕಳು ಏನು 5 ಜನ, ಅವರು ಸತ್ಯವತಿ ದೇವಿ, ವಿದುರ, ಇವರಿಗೆಲ್ಲರೂ ಬಹಳ ಶೋಕ ಆಗಿಬಿಡ್ತದೆ. ಆಗ ಏನು ಮಾಡೋಂಗಿರಲ್ಲ ಅವರೆಲ್ಲರೂ. ಆವಾಗ ಪಾಂಡು ಮಾದರಿಯನ್ನು ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಅಲ್ಲೇ ವನದಲ್ಲಿ ಅವರಿಬ್ಬರನ್ನು ಅಗ್ನಿ ಸ್ಪರ್ಶವನ್ನು ಮಾಡಿ ಎಲ್ಲರೂ ಸೇರಿ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಕಣ್ಣೀರಾದ ಸತ್ಯವತಿ ದೇವಿ ಬಹಳ ಆಕೆ ಶೋಕ ಆಗಿಬಿಡ್ತದೆ. ಯಾಕಂದರೆ ಅನೇಕ ಸಾವುಗಳನ್ನು ಕಂಡುಬಿಡ್ತಾಳೆ ಆಕೆ ತನ್ನ ಜೀವನದಲ್ಲಿ. ತನ್ನ ಮಕ್ಕಳ ಸಾವನ್ನೇ ಕಾಣ್ತಾಳೆ ಫಸ್ಟು. ಆಮೇಲೆ ಒಂದು ರಾಜ್ಯವನ್ನು ನಡೆಸೋದಕ್ಕೆ ಅನೇಕ ಸಮಸ್ಯೆಗಳು ಎದುರಾಗ್ತಾವೆ ಆಕೆಗೆ. ತನ್ನ ಮೊಮ್ಮಗನಾಗಿರ್ತಕ್ಕಂಥ ಧೃತರಾಷ್ಟ್ರನಿಂದ ಏನೇನು ಕೇಳಬಾರ್ದು ಅಂಥ ಮಾತುಗಳನ್ನು ಕೇಳ್ತಾಳೆ ಆಕೆ, ಅನಿಸ್ಕೊಳ್ತಾಳೆ, ವ್ಯಂಗ್ಯವಾದ ಮಾತುಗಳನ್ನು ಅನಿಸ್ಕೊಳ್ತಾಳೆ. ಆಕೆಗೆ ಬಹಳ ನೋವಾಗಿಬಿಡ್ತದೆ. ಯಾಕಂದರೆ ಹಸ್ತಿನಾಪುರ ಇವತ್ತಿಗೂ ಅದು ಸರಿ ಹೋಗ್ತಾ ಇಲ್ಲಲ್ಲ, ಇದಕ್ಕೆ ಒಳ್ಳೆಯ ರಾಜ ಸಿಗ್ತಾ ಇಲ್ಲಲ್ಲ, ಒಬ್ಬ ಸಾಮ್ರಾಟ ಸಿಗ್ತಾ ಇಲ್ಲಲ್ಲ ಅಂತಕ್ಕಂಥದ್ದು ಆಕೆಗೆ ನೋವು. ಭಾಳ ಕಣ್ಣೀರು ಆಗ್ತಾಳೆ ಆಕೆ. ವಿದುರ ಸಾಂತ್ವನ ಮಾಡ್ತಾನೆ ಆಕೆಯನ್ನು. ಆಕೆಗೆ ಒಂದೇ ಸಮಾಧಾನ ಏನಾಗ್ತದೆ ಅಂದರೆ ಈ ಮಕ್ಕಳನ್ನು ಕಂಡು ಸಮಾಧಾನ ಆಗ್ತದೆ. 5 ಜನ ಏನು ಮಕ್ಕಳು ಇರ್ತಾರಲ್ಲ, ಒಳ್ಳೆ ಸಂಸ್ಕಾರವಂತ ಮಕ್ಕಳು ಅವರು. ಪಾಂಡವರ ಮಕ್ಕಳು ಏನಿದ್ರಲ್ಲ, ಪಾಂಡುವಿನ ಮಕ್ಕಳು 5 ಜನ, ಆ ಒಂದು ಸಂಸ್ಕಾರವನ್ನು ಕಲಿಸಿರ್ತಾನೆ ಅವನು ಪಾಂಡು. ಅಂಥ ಒಳ್ಳೆಯ ಸಂಸ್ಕಾರವಂತ ಮಕ್ಕಳಿದಾರಲ್ಲ, ಅವರೇ ಮುಂದೆ ಒಂದು ಹಸ್ತಿನಾಪುರದ ಭವಿಷ್ಯ ಅಂತಕ್ಕಂಥ ಒಂದು ಆಲೋಚನೆ ಆಕೆಯಲ್ಲಿ ಬರುತ್ತೆ, ಸತ್ಯವತಿ ದೇವಿಯಲ್ಲಿ. ಆಗ ಶೋಕ ವ್ಯಕ್ತಪಡಿಸಿದ ಹಸ್ತಿನಾಪುರದ ಜನತೆ, ಆ ಒಂದು ಹಸ್ತಿನಾಪುರಕ್ಕೆ ಈ ಸುದ್ದಿ ಎಲ್ಲ ಕಳಿಸ್ತಾರೆ ಅವರು. ಈ ರೀತಿ ಪಾಂಡು ಕೂಡ ತೀರ್ಕೊಂಡ, ಮಾದರಿ ಸಹ ದೇಹತ್ಯಾಗ ಮಾಡಿದ್ಲು ಅಂತಕ್ಕಂಥ ಸುದ್ದಿಯನ್ನು ಇವರೆಲ್ಲ ವಾಪಸ್ ಬರ್ತಾಯಿದ್ದಾರೆ. ಈಗ ಕುಂತಿಯನ್ನು ಕರ್ಕೊಂಡು ಮಕ್ಕಳೆಲ್ಲ ಬರ್ತಾಯಿದ್ದಾರೆ ಅಂತಕ್ಕಂಥ ಸುದ್ದಿಯನ್ನು ಹಸ್ತಿನಾಪುರಕ್ಕೆ ಕಳಿಸ್ತಾರೆ. ಹಸ್ತಿನಾಪುರದಲ್ಲಿ ಎಲ್ಲ ಜನತೆ ಸಹ ಪಾಂಡುವಿನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇತ್ತು ಹಸ್ತಿನಾಪುರದಲ್ಲಿ. ಹಂಗಾಗಿ ಧೃತರಾಷ್ಟ್ರನ ಬಗ್ಗೆ ಆ ಪ್ರೀತಿ ಇದ್ದಿಲ್ಲ, ಪಾಂಡುವಿನ ಬಗ್ಗೆ ವಿಶೇಷ ಪ್ರೀತಿ ಇತ್ತು. ಅವನು ವನವಾಸಕ್ಕೆ ಹೋಗ್ತಂದಾಗ ಅವ್ರು ಬೇಡ ಅಂತಂದು ಅಡ್ಗಡ್ತಾಯಿದ್ರು. ಅಂಥ ಪಾಂಡು ಸತ್ಬಿಟ್ನಲ್ಲ ಅಂತಕ್ಕಂಥ ಒಂದು ನೋವು ಇಡೀ ಹಸ್ತಿನಾಪುರದ ಜನತೆಗೆ ಇತ್ತು. ಅವರು ಶೋಕವನ್ನು ವ್ಯಕ್ತಪಡಿಸ್ತಾರೆ ಅವಾಗ. ಆಗ ಸತ್ಯವತಿ ದೇವಿ ವಿದುರಾಗಿ ಹೇಳ್ತಾಳೆ, ನಾನು ಹೊರಡುವ ಸಮಯವಾಗಿದೆ ವಿದುರ ಅಂತ ಹೇಳ್ತಾಳೆ. ನಾನು ಬರಲ್ಲ ಇನ್ಮೇಲೆ ಹಸ್ತಿನಾಪುರಕ್ಕೆ, ನಾನು ವಾಪಸ್ ಬರಲ್ಲ. ಅಲ್ಲಿ ಬಂದು ಏನು ಮಾಡಲಿ, ವ್ಯಂಗ್ಯವಾದ ಮಾತುಗಳನ್ನು ಕೇಳಬೇಕು, ಅಲ್ಲಿ ನನಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ವಿದುರನಿಗೆ ಹೇಳ್ತಾಳೆ, ನಾನು ಹೊರಡುವ ಸಮಯವಾಯಿತು. ಅವನು ಬೇಡ ಅಂತಾನೆ. ನನ್ನ ದುರಾಸೆ ಆಕೆ ಹೇಳ್ತಾಳೆ ನೋಡ್ರಿ, ಪಶ್ಚಾತ್ತಾಪ ಪಡ್ತಾಳೆ. ಇದಕ್ಕೆಲ್ಲ ಕಾರಣ ನಾನೇ ಏನು ಅಂತಕ್ಕಂಥದ್ದನ್ನು ಮತ್ತೆ ಆಕೆ ಆಗಲೆಲ್ಲ ನೆನಪು ಮಾಡ್ಕೊಳ್ತಾಳೆ. ಇದಕ್ಕೆ ನನ್ನ ದುರಾಸೆನೇ ಕಾರಣ ಆಯಿತಾ? ವಿದುರನಿಗೆ ಹೇಳ್ತಾಳೆ, ಸಮಾಲೋಚನೆ ಮಾಡ್ತಾಳೆ, ನಾನು ಅಂಥಕ್ಕೆ ದುಷ್ಟ ವ್ಯಕ್ತಿ ಅಲ್ಲ, ಕೆಟ್ಟ ವ್ಯಕ್ತಿ ಏನಲ್ಲ ನಾನು. ಇದು ಯಾಕೆ ಹಿಂಗಾಯಿತು, ಎಲ್ಲ ನನಗೆ ಸಮಸ್ಯೆ ಬರ್ತಾ ಇದ್ದಾವಲ್ಲ ಅಂತಕ್ಕಂಥದ್ದನ್ನು ಶೋಕ ವ್ಯಕ್ತಪಡಿಸ್ತಾಳೆ ಆಕೆ. ನಾನು ರಾಜ್ಯಕ್ಕೆ ಮರಳಲಾರೆ ಅಂತ ಹೇಳ್ತಾಳೆ. ಇನ್ಮೇಲೆ ನಾನು ರಾಜ್ಯಕ್ಕೆ ಬರಲ್ಲ. ಕಠೋರ ನಿರ್ಣಯ ಬೇಡ ಸತ್ಯವತಿ ದೇವಿ ಅಂತ ಹೇಳ್ತಾನೆ ವಿದುರ. ಇಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಡ್ರಿ ನೀವು, ದಯಮಾಡಿ ವಾಪಸ್ ಹೋಗೋಣ ಅಂತಕ್ಕಂಥದ್ದನ್ನು ವಿದುರ ಎಲ್ಲ ಹೇಳ್ತಾನೆ. ಆದರೂ ಆಕೆ ಒಪ್ಪಲ್ಲ. ಆಕೆ ಏನು ಹೇಳ್ತಾಳೆ, ಇಲ್ಲಿ ಇದೇ ವನದಲ್ಲಿ ವೇದವ್ಯಾಸ, ನನ್ನ ತಪಸ್ವಿ ಪುತ್ರ ಏನಿದಾರಲ್ಲ, ವೇದವ್ಯಾಸರ ಆಶ್ರಮ ಇದೆ. ನನ್ನ ಉಳಿದ ಜೀವನ, ಶೇಷ ಜೀವನವನ್ನು ನಾನು ಈ ಒಂದು ಆಶ್ರಮದಲ್ಲಿ ಕಳಿತೀನಿ. ನಾನು ಬರೋದಿಲ್ಲ ಹಸ್ತಿನಾಪುರ ರಾಜ್ಯಕ್ಕೆ, ಮತ್ತೆ ನಾನು ಮರಳೋದಿಲ್ಲ. ನನಗೆ ಅನೇಕ ನೋವುಗಳಾಗಿಬಿಟ್ಟಿದ್ದಾವೆ, ಹಂಗಾಗಿ ನಾನು ಹಸ್ತಿನಾಪುರ ರಾಜ್ಯಕ್ಕೆ ಬರಳಲ್ಲ. ಇಲ್ಲಿ ವೇದವ್ಯಾಸರ ನನ್ನ ಮಗ ತಪಸ್ವಿ ಪುತ್ರನ ಒಂದು ಆಶ್ರಮ ಇದೆ, ಆ ಆಶ್ರಮದಲ್ಲೇ ನಾನು ಕಾಲ ಕಳಿತೀನಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ. ಇದನ್ನು ಕೇಳಿ ಬಹಳ ದುಃಖ ಆಗ್ತದೆ ಅವನಿಗೆ, ವಿದುರನಿಗೆ ಭಾಳ ದುಃಖ ಆಗ್ತದೆ. ಆದರೂ ಏನು ಮಾಡೋಕ್ಕಾಗಲ್ಲ. ಆಕೆ ಒಂದು ಸರಿ ನಿರ್ಣಯ ತಗೊಂಡ್ಮೇಲೆ ಆಕೆ ಬರಲ್ಲ ಅಂತಂದು ಹೇಳ್ಬಿಟ್ಲ. ಹಂಗಾಗಿ ಅವನಿಗೆ ದುಃಖ ಆಗ್ತೈತಿ.
ಆ ಕೊನೆಗೆ ಏನು ಹೇಳ್ತಾಳೆ, ಯುಧಿಷ್ಠಿರನ ರಾಜ್ಯಾಭಿಷೇಕ ಆಗಬೇಕು, ಇದು ನನ್ನ ಅಂತಿಮ ಆಸೆ, ಕೊನೆಗೆ ಆಜ್ಞೆ ಸಹ ಹೌದು ಅಂತ ಹೇಳ್ತಾಳೆ. ರಾಜಮಾತೆಯಾಗಿ ನನ್ನ ಕೊನೆಯ ಆಜ್ಞೆ ಇದು, ಅಂತಿಮ ಆಸೆ ಕೂಡ ಹೌದು ನಂದು. ಯುಧಿಷ್ಠಿರನ ಪಟ್ಟಾಭಿಷೇಕ ಆಗಬೇಕು, ಎಲ್ಲಿ? ಹಸ್ತಿನಾಪುರದಲ್ಲಿ. ಯಾಕಂದರೆ ಕೌರವರ ಒಂದು ಇದು ಧೃತರಾಷ್ಟ್ರನ ಮಕ್ಕಳಿಗೂ ಪಾಂಡುವಿನ ಮಕ್ಕಳಿಗೆ ಹೋಲಿಸಿದಾಗ ಇವನೇ ದೊಡ್ಡವನು, ಇವನೇ ಮೊದಲು ಹುಟ್ಟಿದ್ದು ಯುಧಿಷ್ಠಿರ. ಹಂಗಾಗಿ ಇವನ ಒಂದು ಸಂಪ್ರದಾಯದ ಪ್ರಕಾರ ಇವನಿಗೆ ಪಟ್ಟಾಭಿಷೇಕ ಆಗಬೇಕು, ಅದನ್ನು ತಿಳಿಸು, ಇದನ್ನು ನೆರವೇರಿಸ್ತಕ್ಕಂಥದ್ದು ನಿನ್ನ ಕೆಲಸ ಅಂತಕ್ಕಂಥದ್ದನ್ನು ವಿದುರನಿಗೆ ಆ ಒಂದು ಕೆಲಸವನ್ನು ವಹಿಸ್ತಾಳಕ್ಕೆ. ಹಸ್ತಿನಾಪುರದಲ್ಲಿ 1 ತಿಂಗಳು ಶೋಕಾಚರಣೆಯ ಆದೇಶವನ್ನು ಮಾಡ್ತಾರೆ ಧೃತರಾಷ್ಟ್ರ ಅವರೆಲ್ಲರೂ. ಅವನಿಗೆ ಸಹ ಶೋಕವನ್ನು ವ್ಯಕ್ತಪಡಿಸಿ 1 ತಿಂಗಳು ಹಸ್ತಿನಾಪುರದಲ್ಲಿ ಈ ಒಂದು ಪಾಂಡು ಮತ್ತು ಮಾದ್ರಿಯ ಒಂದು ಮರಣಕ್ಕೆ ಶೋಕಾಚರಣೆಯನ್ನು ಮಾಡ್ತಾರೆ. ಇತ್ತ ಇವ್ರು ಯಾವಾಗ ವಾಪಸ್ ಬರ್ತಾರಂತ ಗೊತ್ತಾಗ್ಬಿಡ್ತು. ಪಾಂಡುವಿನ ಮಕ್ಕಳು ಏನಾದಾರಲ್ಲ 5 ಜನ, ವಿದುರ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾನೆ ಅಂತಕ್ಕಂಥ ಮಾಹಿತಿ ಹಸ್ತಿನಾಪುರಕ್ಕೆ ಬಂತು. ಆವಾಗ ಶಕುನಿ ಎಚ್ಚೆತ್ತುಕೊಳ್ತಾನೆ ಅವಾಗ. ಯಾಕಂದರೆ ಅವನಿಗೆ ಪಾಂಡವರ ಆಗಬೇಕಂಥದ್ದು ಅವನಿಗೆ ಬೇಕಾಗಿರಲ್ಲ. ಅವನು ಧೃತರಾಷ್ಟ್ರನ ಮಗ ದುರ್ಯೋಧನನೇ ರಾಜನಾಗಬೇಕಂತ ಅವನು. ಹಂಗಾಗಿ ಇವನೇನು ಮಾಡ್ತಾನೆ, ಈ ಕಡೆ ದುರ್ಯೋಧನನೇ ರಾಜನ ನಾನು ಮಾಡಬೇಕಂತಂದು ಅವನು ಧೃತರಾಷ್ಟ್ರನನ್ನು ಆಗಾಗ ಕಿವಿಯನ್ನು ಊದ್ತಾ ಇರ್ತಾನೆ, ಕಿವಿ ಕಚ್ತಾ ಇರ್ತಾನೆ, ಅವನಿಗೆ ಹೇಳ್ತಾ ಇರ್ತಾನೆ ದುರ್ಯೋಧನನೇ ರಾಜನಾಗಬೇಕು ಅಂತಕ್ಕಂಥದ್ದನ್ನು. ಈ ವಿಷಯ ಭೀಷ್ಮರಿಗೆ ಗೊತ್ತಾಗ್ತೈತಿ. ಆವಾಗ ಭೀಷ್ಮರು ಏನು ಮಾಡ್ತಾರೆ, ಅವ್ನು ಶಕುನಿಯನ್ನು ಒಂದು ಕಡೆ ಕರ್ಕೊಳ್ತಾರೆ. ಅವ್ನು ಕರೆದು ಹೇಳ್ತಾರೆ ಅವನಿಗೆ, ಅವನು ವಾರ್ನ್ ಮಾಡ್ತಾರೆ ಅವನಿಗೆ. ಅವ್ನು ಹೇಳ್ತಾರೆ, ನೋಡ್ರಿ, ಶಿಕ್ಷಣ ದೀಕ್ಷೆ ಯಾರು ರಾಜ್ಕುಮಾರ ಆಗಬೇಕಲ್ಲ, ಯುವರಾಜ ಪಟ್ಟಾಭಿಷೇಕ ಯಾರಿಗೆ ಆಗಬೇಕಂದ್ರೆ ಅವರು ಶಿಕ್ಷಣ ದೀಕ್ಷೆಯನ್ನು ಹೊಂದಬೇಕು, ಅವರು ಯೋಗ್ಯ ಶಿಕ್ಷಣವನ್ನು ಪಡಿಬೇಕು ಫಸ್ಟು. ಸುಮ್ಮನೆ ಯಾರನ್ನೂ ಯುವರಾಜನನ್ನು ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಜನಸಮಿತಿ, ಮಂತ್ರಿಮಂಡಲ, ನ್ಯಾಯಸಭೆ ಇವು 3 ಚರ್ಚಿಸಿ ನಿರ್ಣಯ ಮಾಡಬೇಕು. ಹಾಗೂ ಸಹ ಒಂದು ಸಂಪ್ರದಾಯಗಳಿದ್ದು, ಜನಸಮಿತಿ ಅಂತಕ್ಕಂಥದ್ದು ಒಂದು ಸಮಿತಿ ಇರ್ತಾಯಿತ್ತು. ಅಂದರೆ ಕೆಲವಾರು ಜನಗಳು ಅದರಲ್ಲಿ ಇರ್ತಾಯಿದ್ರು. ಈಗ ನಂಗೆ ಎಲ್ಲರೂ ಇರ್ತಾ ಇದ್ದಿಲ್ಲ, ಕೆಲವೊಂದು ಡೆಲಿಗೇಟ್ಸ್ ಅಂತ ಏನು ಹೇಳ್ತೀವೋ ಆ ರೀತಿ ಕೆಲವೊಂದು ಜನಸಮುದಾಯ ಇರ್ತಾಯಿತ್ತು. ಅವಾಗೆಲ್ಲ ಶ್ರೀಮಂತರು ಇರ್ಬೋದು ಅನಿಸ್ತೈತಿ. ಆ ಒಂದು ಜನಸಮಿತಿ ಇರ್ತಾಯಿತ್ತು, ಒಂದು ಮಂತ್ರಿಮಂಡಲ ಇರ್ತಾಯಿತ್ತು, ನ್ಯಾಯಸಭೆ, ಈಗ ನ್ಯಾಯಾಂಗ ಇಲಾಖೆ ಅಂತ ಹೇಳ್ತೀವಲ್ಲ ಹಂಗೆ. ಅವರೆಲ್ಲರೂ ತೀರ್ಮಾನ ಮಾಡಿ ಇಂಥರಾಗಲಿ ಅಂತ ಒಪ್ಪಿದ್ರೆ ಮಾತ್ರ ಯುವರಾಜನ ಮಾಡೋಕ್ಕೆ ಬರ್ತತೆ ಅಂತಕ್ಕಂಥದ್ದನ್ನು ಹೇಳಿರಿ ಇವರು ಶಕುನಿಗೆ. ಭೀಷ್ಮರು ಹೇಳ್ತಾರೆ, ರಾಜಮಾತೆ ಜೀವಂತವಾಗಿದ್ದಾರೆ, ಇದು ರಾಜಮಾತೆ ಆಜ್ಞೆ ಇದೆ. ರಾಜಮಾತೆ ಯಾರನ್ನ ಹೇಳ್ತಾರೆ ಅವ್ರನ್ನ ಮಾಡಬೇಕಾಗಿದೆ ನಾವು. ರಾಜಮಾತೆ ಏನು ಮರಣ ಹೊಂದಿಲ್ಲ, ಅವರದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಮೇಲೆ ನೀನು ಹೊರಡಬೇಕು ಇಲ್ಲಿಂದ ಅಂತ ಹೇಳ್ತಾರೆ ಅವರು. ಸುಬಲನ ಆರೋಗ್ಯ ಕೆಟ್ಟಿದೆ, ನಿಮ್ಮಪ್ಪ ಶಕುನಿ ಅಪ್ಪ ಸುಬಲ, ಆ ಸುಬಲನ ಆರೋಗ್ಯ ಕೆಟ್ಟಿದೆ, ನೀನು ಇನ್ಮೇಲೆ ಹಸ್ತಿನಾಪುರದಲ್ಲಿ ಇರಬೇಡ, ನೀನು ಹೊರಗೆ ಹೋಗಬೇಕಾಗಿದೆ, ಇಲ್ಲಿ ನಮ್ಮ ರಾಜ್ಯದ ಒಂದು ವ್ಯವಸ್ಥೆಗೆ ನೀನು ಮೂಗು ತೂರಿಸ್ಬೇಡ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಹಸ್ತಿನಾಪುರ ಸಿಂಹಾಸನ ರಕ್ಷಿಸುವ ಪ್ರತಿಜ್ಞೆ ಮಾಡಿರವೆ. ಈ ಹಸ್ತಿನಾಪುರಕ್ಕೆ ಯೋಗ್ಯ ಉತ್ತರಾಧಿಕಾರಿಯನ್ನು ಮಾಡಬೇಕು ಅಂತಕ್ಕಂಥ ಪ್ರತಿಜ್ಞೆ ಮಾಡೀನಿ. ಯಾರ್ಯಾರಿಗೂ ನಾನು ಕಟ್ಟಲ್ಲ, ನಾನು ಇದನ್ನು ಯುವರಾಜ ಪಟ್ಟಾಭಿಷೇಕವನ್ನು ಯಾರ್ಯಾರಿಗೂ ಕಟ್ಟಲ್ಲ, ನಾನು ಇದನ್ನು ಪ್ರತಿಜ್ಞೆ ಮಾಡೀನಿ, ಯೋಗ್ಯರಿಗೆ ನಾನು ಕಟ್ಟಬೇಕಂತಕ್ಕಂಥ ಪ್ರತಿಜ್ಞೆ ಮಾಡೀನಿ ಅಂತ ಹೇಳ್ತಾರೆ. ಆಮೇಲೆ ಕೊನೆಗೆ ಹೇಳ್ತಾರೆ, ನೋಡ್ರಿ, ನಿನ್ನ ಹತ್ಯೆ ಮಾಡದಿರುವ ಆದೇಶ ಇಲ್ಲ, ನಿನ್ನ ಇವತ್ತೇ ಸಾಯಿಸ್ಬೋದು, ನಾನು ನಿನ್ನ ಹತ್ಯೆ ಮಾಡಬೇಡ, ನಾನು ಅಕಸ್ಮಾತ್ ನಿನ್ನ ಸಾಯಿಸಿದ್ರೆ ಇಲ್ಲಿ ಯಾರು ಕೇಳಲ್ಲ, ಯಾಕೆ ಸಾಯಿಸಿದೆ ಅಂತ ಕೇಳಲ್ಲ. ಹಂಗಾಗಿ ನೀನು ಭಾಳ ಎಚ್ಚರದಿಂದಿರು. ನಮ್ಮ ಈ ಒಂದು ಯುವರಾಜ ಪಟ್ಟಾಭಿಷೇಕಕ್ಕೆ ನೀನು ಮೂಗು ತೋರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಂಗಾಗಿ ನೀನು ಹೊರಟು ಹೋಗು, ನಿನ್ನ ಗಾಂಧಾರ ರಾಜ್ಯಕ್ಕೆ, ಸುಬಲನ ಆರೋಗ್ಯ ಕೆಟ್ಟಿದೆ, ಅಲ್ಲಿ ರಾಜ ಆಗಿ ಹೋಗು ಅಂತಕ್ಕಂಥದ್ದನ್ನು ಇವರು ವಾರ್ನ್ ಮಾಡ್ತಾರೆ ಅವನಿಗೆ, ಶಕುನಿಗೆ. ಕೊನೆಗೆ ಹೇಳ್ತಾರೆ, ನೋಡಿರಿ, ನಾನು ಪಕ್ಷಪಾತ ಮಾಡಲ್ಲ, ನಿಯಮ ಉಲ್ಲಂಘನೆ ಮಾಡಲ್ಲ. ನಾನು ಪಾಂಡವರೇ ಆಗಬೇಕು, ಕೌರವರೇ ಆಗಬೇಕಂತಕ್ಕಂಥದ್ದು ನಾನು ಪಕ್ಷಪಾತ ಮಾಡಲ್ಲ. ಯಾಕಂದ್ರೆ ಅವರಿಬ್ಬರು ನನಗೆ ಸರಿ ಸಮಾನನೇ. ಆದರೆ ನಿಯಮ ಉಲ್ಲಂಘನೆ ಮಾಡಲ್ಲ. ಆ ನಿಯಮಗಳೇನದವೋ ಆ ನಿಯಮಗಳ ಪ್ರಕಾರವೇ ನಾವು ಒಂದು ರಾಜ್ಯಾಭಿಷೇಕವನ್ನು ನಾವು ಯುವರಾಜ ಪಟ್ಟಾಭಿಷೇಕವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇತ್ತ ಕರ್ಣ ಏನಿದ್ನಲ್ಲ, ವಿದ್ಯಾಪ್ರಾಪ್ತಿಗಾಗಿ ಅವನು ಹೊರಡ್ತಾನೆ. ಯಾಕಂದರೆ ಅವನಿಗೆ ಯಾರೂ ವಿದ್ಯೆ ಕಲಿಸೋಕೆ ಒಪ್ಪಲ್ಲ. ಸುಷೇನ, ರಾಧೆ ಅವರು ಸಾಕು ತಾಯಿ ತಂದೆಗಳಿದಾರಲ್ಲ, ಅವರು ಅಪೋಸ್ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಆದರೂ ಸಹ ಅವನು ನಾನು ಬಿಲ್ಲು ವಿದ್ಯೆಯನ್ನು ಕಲಿತೀನಿ ಅಂತಕ್ಕಂಥದ್ದನ್ನು ಚಾಲೆಂಜ್ ಮಾಡಿ ಅವನು ವಿದ್ಯಾಪ್ರಾಪ್ತಿಗೆ ಬೇರೆ ಕಡೆಗೆ ಹೋಗ್ತಾನೆ. ಇತ್ತ ಹಸ್ತಿನಾಪುರಕ್ಕೆ ಆಗಮಿಸಿದ ವಿದುರ, ಕುಂತಿ ಮತ್ತು 5 ಜನ ಮಕ್ಕಳು ವಾಪಸ್ ಬರ್ತಾರೆ. ಅವರ ರಥದಲ್ಲಿ ಅವ್ರನ್ನೆಲ್ಲರನ್ನು ಕರ್ಕೊಂಬರ್ತಾನೆ ಇವನು. ಯಾಕಂದ್ರೆ ಅಲ್ಲಿ ವನವಾಸದಲ್ಲಿ ಇನ್ನು ಅವಶ್ಯಕತೆ ಇಲ್ಲ, ಮುಂದೆ ನಮಗೆ ಹಸ್ತಿನಾಪುರಕ್ಕೆ ರಾಜಕುಮಾರರು ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರನ್ನೆಲ್ಲರನ್ನು ವಾಪಸ್ ಕರ್ಕೊಂಡು ಬರ್ತಾನೆ. ವಿದುರ ಹೇಳ್ತಾನೆ, ನೋಡ್ರಿ, ನೀವು ಭವಿಷ್ಯದ ರಾಜಮಾತೆ ಅಂತ ಹೇಳ್ತಾನೆ ಕುಂತಿಗೆ. ಮುಂದೆ ನೀವು ಭವಿಷ್ಯದ ರಾಜಮಾತೆ ಆಗುವವರಿದ್ದೀರಿ.
ಯಾಕಂದರೆ ಯಾರು ರಾಜರಾಗ್ತಾರೋ ಅವರ ತಾಯಿನೇ ರಾಜಮಾತೆ ಅಂತಕ್ಕಂಥದ್ದು. ಹಂಗೆ ನೀವು ಮುಂದೆ ಭವಿಷ್ಯದ ಯುಧಿಷ್ಠಿರ ರಾಜ ಆಗ್ತಾನೆ, ಯುವರಾಜ ಆಗಿ ರಾಜ ಆಗ್ತಾನೆ, ನೀವು ರಾಜಮಾತೆ ಆಗ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ 15 ವರ್ಷಗಳ ಕಾಲ ಇವರು ವನವಾಸದಲ್ಲಿರ್ತಾರೆ. 15 ವರ್ಷಗಳ ನಂತರ ಈಗ ವಾಪಸ್ ಬರ್ತಾ ಇದ್ದಾರೆ. ನೋಡಿರಿ, ಬಂದ ನಂತರ ಕುಂತಿ ಹೇಳ್ತಾಳೆ, ಮಕ್ಕಳಿಗೆ ಹೇಳ್ತಾಳೆ, 5 ಜನ ಮಕ್ಕಳಿಗೆ, ಮಕ್ಕಳೇ ಇಲ್ಲಿರ್ತಕ್ಕಂಥ 100 ಜನ ಸಹ ನಿನ್ನ ಸೋದರರು. ನೋಡಿರಿ, ತಾಯಿ ಮಕ್ಕಳಿಗೆ ಯಾವ ರೀತಿ ಕಲಿಸ್ತಾಳೋ ಆ ರೀತಿ ಮಕ್ಕಳು ಬೆಳೀತಾರೆ ಗುಣಗಳು ಅಂತಕ್ಕಂಥದ್ದಕ್ಕೆ ಇದು ಉದಾಹರಣೆ. ಇಲ್ಲಿ ಅವ್ರು ಎಷ್ಟೇ ತೊಂದರೆ ಮಾಡಿದರೂ ಸಹ ಆಕೆ ಕುಂತಿ ಅವ್ರನ್ನ ಬಿಟ್ಕೊಡಲ್ಲ. ಇಲ್ಲಿರ್ತಕ್ಕಂಥ 100 ಜನ ಕೌರವರು ಸಹ ನಿನ್ನ ಸೋದರರು, ಅವ್ರು 100 ಜನ, ನೀವು 5 ಜನ, 105 ಜನ ಸಹ ನೀವು ಒಟ್ಟಾಗಿರ್ರಿ ಅಂತಕ್ಕಂಥದ್ದನ್ನು ಒಂದು ಹಿತವಚನವನ್ನು ಹೇಳ್ತಾಳೆ. ನೀವು 105 ಜನ ಸಹ ಪುತ್ರರು ನನಗೆ. ಆದರೆ ಇತ್ತ ಶಕುನಿ ಏನು ಮಾಡ್ತಾ ಇರ್ತಾನೆ, ದುರ್ಯೋಧನನಲ್ಲಿ ವಿಷದ ಭಾವನೆ ಬಿತ್ತಾ ಇರ್ತಾನೆ. ಇವ್ರು ಬಂದ ತಕ್ಷಣವೇ ಇವ್ರು ಬಂದುಬಿಟ್ರು, ಮತ್ತು ನಿನಗೆ ಯುವರಾಜ ಪಟ್ಟಾಭಿಷೇಕಕ್ಕೆ ಅಡ್ಡಿ ಆಗ್ತತೆ ಅಂತಕ್ಕಂಥ ಎಲ್ಲ ಅವನಿಗೆ ಏನೇನು ಬೇಕೋ ಅವನಿಗೆಲ್ಲನೂ ಒಂದು ವಿಷದ ಭಾವನೆ, ದ್ವೇಷದ ಭಾವನೆ, ಅಸೂಯೆ, ಹೊಟ್ಟೆ ಕಿಚ್ಚು, ಇಂಥವನ್ನೆಲ್ಲ ಭಾವನೆಯನ್ನು ಅವನು ಇವನಿಗೆ ಬಿತ್ತಾ ಇರ್ತಾನೆ. ಹಂಗಾಗಿ ಅವನು ಅದನ್ನೇ ರೂಢಿಸ್ಕೊಳ್ಬಿಡ್ತಾನೆ ಜೀವನದಲ್ಲಿ. ದುರ್ಯೋಧನ ಅವನಿಗೆ ಒಳ್ಳೆಯದೇ ಬರಲ್ಲ, ಅವನಿಗೆ ಬರೇ ಕೆಟ್ಟದ್ದನ್ನೇ ರೂಢಿಸ್ಕೊಳ್ತಾನೆ ಅವನ ಜೀವನದಲ್ಲಿ. ಇವರು ಬಂದ್ರಲ್ಲ, ವನವಾಸದಿಂದ ಹಸ್ತಿನಾಪುರಕ್ಕೆ ಬಂದ್ರಲ್ಲ, ಇವ್ರನ್ನೆಲ್ಲ ಸ್ವಾಗತಿಸ್ತಾರೆ. ಅಂಬಿಕೆ, ಅಂಬಾಲಿಕೆ, ಗಾಂಧಾರಿ, ಭೀಷ್ಮ, ಧೃತರಾಷ್ಟ್ರ ಎಲ್ಲರೂ ಸಹ ಸ್ವಾಗತಿಸ್ತಾರೆ. ಇಲ್ಲಿ ಅಂಬಿಕೆ, ಅಂಬಾಲಿಕೆ ಸತ್ಯವತಿ ದೇವಿಯ ಸೊಸೆಯರು ಇವರಿಬ್ಬರು, ಮಗನ ಹೆಂಡತಿಯರು. ಮಗ ಈಗ ಅವನ ಒಂದು ಸತ್ಯವತಿ ದೇವಿಯ ಮೊದಲನೇ ಮಗ ಚಿತ್ರಾಂಗದ ಅಕಾಲ ಮರಣಕ್ಕೆ ಈಡಾಗ್ತಾನೆ ಅಂತ ಹೇಳಿದ್ವಿ. 2ನೇ ಮಗ ವಿಚಿತ್ರವೀರಿ ಇದ್ದ. ವಿಚಿತ್ರವೀರಿಗಂತಲೇ ಇವರಿಬ್ಬರನ್ನ ತಂದರು, ಅಂಬಿಕೆ ಮತ್ತು ಅಂಬಾಲಿಕೆಯನ್ನು. ಅವನು ಅವರಿಬ್ಬರಿಗೆ ತಂದ ತಕ್ಷಣವೇ ಅವನೇನು ಮಾಡ್ತಾನೆ, ಪಟ್ಟಾಭಿಷೇಕ ಆಗ್ತಕ್ಕಂಥ ಸಮಯದಲ್ಲೇ ಇವನು ಸತ್ತೋಗ್ತಾನೆ ವಿಚಿತ್ರವೀರ್ಯ. ಅವರಿಬ್ಬರು ಸೊಸೆಯಂದರು, ಅಂಬಿಕೆ ಮತ್ತು ಅಂಬಾಲಿಕೆ. ಇವರಿಬ್ಬರಿಗೆ ಹುಟ್ಟಿರ್ತಕ್ಕಂಥವರೇ ಪಾಂಡು ಮತ್ತು ಧೃತರಾಷ್ಟ್ರ. ಒಂದು ಯಾವ ಪದ್ಧತಿ ಅಂತ ಹೇಳಿದ್ವಲ್ಲ ಸರ್, ನಿಯೋಗ ಪದ್ಧತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು, ವೇದವ್ಯಾಸರ ನಿಯೋಗದಿಂದ ಹುಟ್ಟಿರ್ತಕ್ಕಂಥವರೇ ಆ ಒಂದು ಪಾಂಡು ಮತ್ತು ಧೃತರಾಷ್ಟ್ರ. ಈಗ ಪಾಂಡು ಸಹ ತೀರ್ಕೊಂಡು ಬಿಡ್ತಾನೆ, ಈಗ ಉಳಿದಿರ್ತಕ್ಕಂಥವನು ಧೃತರಾಷ್ಟ್ರ. ಇವರೆಲ್ಲ ಸ್ವಾಗತ ಮಾಡ್ತಾರೆ ಅವರನ್ನು. ಎಲ್ಲರಿಗೂ ನಮಸ್ಕರಿಸಿದ ಕುಂತಿ ಮತ್ತು ಮಕ್ಕಳು ಎಲ್ಲರಿಗೂ ಸಹ ಅವರು ಒಳ್ಳೆಯ ಸಂಸ್ಕಾರವನ್ನು ಕಲ್ತಿದ್ರಲ್ಲ ಅವರೆಲ್ಲ ಮಕ್ಕಳು, ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ ಬಂದ ತಕ್ಷಣವೇ. ಅದು ಎಲ್ಲರಿಗೂ ಬರಲ್ಲ ಸಂಸ್ಕಾರ ಮಾಡ್ತಕ್ಕಂಥದ್ದು, ಕಲಿಸಿದ್ರೆ ಮಾತ್ರ ಬರ್ತೈತಿ. ಆ ಒಂದು ಗಾಂಧಾರಿಯಿಂದ ಸಾಂತ್ವನ ಹೇಳ್ತಾಳೆ ಆಕೆ, ಯಾಕಂದರೆ ಆಕೆ ತಂಗಿ ಆಗ್ತಾಳಲ್ಲ ಕುಂತಿ, ಗಂಡ ತೀರ್ಕೊಂಬಿಟ್ನಲ್ಲ, ಹಂಗಾಗಿ ಸಾಂತ್ವನವನ್ನು ಗಾಂಧಾರಿ ಕುಂತಿಗೆ ಹೇಳ್ತಾಳೆ. ಇತ್ತ ಈ ಮಕ್ಕಳೇನು 5 ಜನ ಪಾಂಡವರಿದ್ದರಲ್ಲ, ಇವ್ರಿಗೆ ಅರಮನೆ ನೋಡಿ ಸಂತೋಷ ಆಗ್ಬಿಡ್ತೈತೆ. ಯಾಕಂದರೆ ಇವ್ರು ವನದಲ್ಲಿರ್ತಕ್ಕಂಥವ್ರು, ಗೆಡ್ಡೆ ಗೆಣಸು ಅವನ್ನೆಲ್ಲ ಗಿಡಮೂಲಿಕೆಗಳನ್ನು ತಿಂದಿರ್ತಕ್ಕಂಥವ್ರು. ಇವರಿಗೆ ಅರಮನೆ, ಇವನ್ನೆಲ್ಲ ಐಷಾರಾಮಿ ವಸ್ತುಗಳು, ಇವನ್ನೆಲ್ಲ ಜೀವನ ನೋಡಿ ಇವರಿಗೆ ಭಾಳ ಸಂತೋಷ, ಆಶ್ಚರ್ಯ ಆಗ್ತದೆ ಇವರಿಗೆ. ಪಾಂಡವರು ಮತ್ತು ಕೌರವರು ಮುಖಾಮುಖಿ ಹಾಕಾರೆ. 100 ಜನ ಈ ಕಡೆ ಕೌರವರು, ಈ ಕಡೆಗೆ 5 ಜನ ಪಾಂಡವರು. ನೋಡಿರಿ, ಅವನು ದುಶ್ಯಾಸನ ಹೇಳ್ತಾನೆ, ದುರ್ಯೋಧನನೇ ತಮ್ಮ, 2ನೇ ದುಶ್ಯಾಸನ, ಕೌರವರಲ್ಲಿ 2ನೇ ದುಶ್ಯಾಸನ. ಅವನು ಹೇಳ್ತಾನೆ ಇವ್ರಿಗೆ ಪಾಂಡವರಿಗೆ, ನೀವು ಶರಣಾರ್ಥಿಗಳಾಗಿ ಬಂದಿದ್ದೀರಿ, ಹಂಗಿಸ್ತಾರೆ ಇವ್ರನ್ನ. ಅಂದರೆ ನಿಮಗೇನು ಗತಿ ಇಲ್ಲ, ವಾಪಸ್ ಬಂದಿದ್ದೀರಿ ಇಲ್ಲಿಗಂತ. ಅಲ್ಲಿ ಏನಿಲ್ಲ ನಿಮ್ಮರಿಗೀಗ, ಈಗ ಶರಣಾರ್ಥಿಗಳಾಗಿ ಅಂತಂದರೆ ಊಟಕ್ಕೂ ಬಟ್ಟಿಗೆ ಗತಿ ಇಲ್ದಂಗೆ ಬರ್ತಾರಲ್ಲ, ಅವ್ರನ್ನ ಶರಣಾರ್ಥಿಗಳಂತ ಬಹುತೇಕ ಅನ್ಬೋದಂತ ನನ್ನ ಅನಿಸಿಕೆ. ಹಂಗೆ ಶರಣಾರ್ಥಿಗಳಾಗಿ ಬಂದಿದ್ದೀರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಂಗಿಸ್ತಾರೆ ಇವ್ರನ್ನ, ವ್ಯಂಗ್ಯವಾಗಿ ಮಾತಾಡ್ತಾರೆ, ಚುಚ್ಚು ಮಾತು ಮಾತಾಡ್ತಾರೆ. ಯಾಕಂದರೆ ಅವ್ರು ಕೌರವ್ರು ಮೊದಲಿಂದನೂ ಬೆಳ್ಳಿ ತಟ್ಟೆಯಲ್ಲೇ, ಬೆಳ್ಳಿ ಚಮಚದಲ್ಲೇ ಬೆಳೆದಿದ್ದಾರಲ್ಲ. ಆಗ ಭೀಷ್ಮರು ಹೇಳ್ತಾರೆ, ನೋಡ್ರಿ, ನೀವೆಲ್ಲರೂ ಕೌರವರು ಯುಧಿಷ್ಠಿರನ ಚರಣ ಸ್ಪರ್ಶ ಮಾಡಿ ಫಸ್ಟ್ ಅಂತ ಹೇಳ್ತಾರೆ, ಪಾದಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಪಾದಕ್ಕೆ ಅಂತ ಹೇಳ್ತಾರೆ. ಯಾಕಂತಂದರೆ ಇಡೀ ಕುರುಕುಲಕ್ಕೆ ಇವನು ದೊಡ್ಡನು, ಯುಧಿಷ್ಠಿರ ಕುರುವಂಶಕ್ಕೆ ಇವನೇ ದೊಡ್ಡನು. ಪಾಂಡವ ಮತ್ತು ಕೌರವರಿಗೆ ಇಬ್ಬರಿಗೂ ದೊಡ್ಡವನು ಅಂತಂದರೆ ಯುಧಿಷ್ಠಿರ, ಪಾಂಡವರ ಧರ್ಮರಾಯ. ಹಂಗಾಗಿ ಎಲ್ಲರೂ ನೀವು ನಮಸ್ಕಾರ ಮಾಡಿರಿ ಅಂತ ಹೇಳ್ತಾನೆ. ಇವ್ರಿಗೆ ಸಿಟ್ಟು ಬಂದುಬಿಡ್ತೈತೆ, ಇವ್ರಿಗೆ ಕೌರವರಿಗೆ. ನಾವ್ಯಾಕೆ ಅವನಿಗೆ ನಮಸ್ಕಾರ ಮಾಡೋಕ್ಕೆ, ಇವರೆಲ್ಲ ಕಾಡಿನಾಗಿದ್ದಾರೋ, ಈಗ ಬಂದಿದ್ದಾರೆ ಶರಣಾರ್ಥಿಗಳಾಗಿ ಇಲ್ಲಿಗೆ ಬಂದಿದ್ದಾರೆ, ಇವ್ರಿಗೆ ಯಾಕೆ ನಾವು ನಮಸ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಅವನು ದುರ್ಯೋಧನ ನೋಡ್ರಿ, ತನ್ನ ತಂದೆ ಹತ್ರ ಕ್ರೋಧ ವ್ಯಕ್ತಪಡಿಸ್ತಾನೆ. ಭೀಷ್ಮರು ಹಿಂಗೆ ಹೇಳಿದ್ರು ನಮಗೆ, ಅವ್ರಿಗೆಲ್ಲ ನಮಸ್ಕಾರ ಮಾಡ್ಬೇಕಂತ ನಾವು, ಹಂಗೆ ಹಿಂಗೆ ಅಂತ ಹೇಳ್ತಾನೆ. ಅದಕ್ಕೆ ಅವರು ಧೃತರಾಷ್ಟ್ರ ಹೇಳ್ತಾನೆ, ನೋಡ್ರಿ, ನೀನು ಮುಂದೆ ಯುವರಾಜ ಆಗ್ತೀಯಪ್ಪ, ನೀನು ಯುವರಾಜನೇ ಆಗ್ತೀಯ ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ. ನೋಡ್ರಿ, ಗಾಂಧಾರಿ ಏನು ಹೇಳ್ತಾಳೆ, ಬಟ್ ಧೃತರಾಷ್ಟ್ರನ ದೃಷ್ಟಿಕೋನನೇ ಬೇರೆ, ಗಾಂಧಾರಿ ದೃಷ್ಟಿಕೋನನೇ ಬೇರೆ. ಗಾಂಧಾರಿ ಏನು ಹೇಳ್ತಾಳೆ, ನನ್ನ ಪುತ್ರ ಯೋಗ್ಯ ರಾಜನಾಗಬೇಕು, ಮೊದಲು ಯೋಗ್ಯತೆ ಸಾಬೀತುಪಡಿಸಬೇಕು.
ನನ್ನ ಮಗ ರಾಜ ಆಗ್ಬೇಕಂತಂದರೆ ಆ ರಾಜನಾಗ್ತಕ್ಕಂಥ ಯೋಗ್ಯತೆ ಅವನಿಗಿರಬೇಕು. ಅವನ ಯೋಗ್ಯತೆ ಸಾಬೀತುಪಡಿಸ್ಬೇಕು ಫಸ್ಟ್ ಅವನು. ಅದು ಗಾಂಧಾರಿ ಹೇಳ್ತಕ್ಕಂಥದ್ದು, ಅದು ಒಂದು ಮೌಲ್ಯ. ಅದು ಕೇಳೋದು ಕರೆಕ್ಟ್ ಇದೆ. ಆದರೆ ಧೃತರಾಷ್ಟ್ರ ಹಂಗಲ್ಲ, ನನ್ನ ಮಗ ರಾಜ ಆಗಬೇಕು, ಅವನು ಹೆಂಗಾನೇ ಇರಲಿ, ಒಳ್ಳೆ ನಾನಿರಲಿ ಕೆಟ್ಟ ನಾನಿರಲಿ, ಅವನು ರಾಜ ಆಗಬೇಕು ಅಂತಕ್ಕಂಥದ್ದು ಅವನಿಗೆ. ನೋಡ್ರಿ, ಈತ ಶಕುನಿ ಏನು ಹೇಳ್ತಾನೆ ದುರ್ಯೋಧನನಿಗೆ, ನೋಡಪ್ಪ ಈಗ ಬಂದುಬಿಟ್ಟಿದ್ದಾರೆ ಅವರು, ಇವ್ರು ಹಸ್ತಿನಾಪುರ ಬಿಟ್ಟು ಹೋಗಬೇಕು, ಏನಾದರೂ ಮಾಡಿ ಇವ್ರಿಗೆ ಕಿರುಕುಳ ಕೊಡಬೇಕು ಅಥವಾ ಹಿಂಸೆ ಕೊಡಬೇಕು, ಮಾನಸಿಕವಾಗಿ ಹಿಂಸೆ ಕೊಡಬೇಕು, ಏನಾದರೂ ಮಾಡು ಅಂತಕ್ಕಂಥದ್ದನ್ನು ಶಕುನಿ ದುರ್ಯೋಧನಿಗೆ ಹೇಳ್ತಾನೆ. ಹಸ್ತಿನಾಪುರ ಬಿಟ್ಟು ಇವರೊಟ್ಟಿಗೆ ಹೊರಗೆ ಹೋಗಬೇಕು. ಅವಾಗೇನಾಗ್ತದೆ, ನಮಗೆ ರಾಜ್ಯಾಭಿಷೇಕ ಸಲೀಸಾಗ್ತದೆ. ಇವ್ರು ಹೊರಗೆ ಹೋಗಿಬಿಟ್ರೆ ರಾಜ್ಯಾಭಿಷೇಕ ಅಂತಕ್ಕಂಥದ್ದು ಸಲೀಸಾಗ್ತದೆ. ಈಗ ಅಡ್ಡ ಆಗಿರೋದು ಇವರೇ ಪಾಂಡವರು. ಯಾಕಂದರೆ ಪಾಂಡವರ ಈಗ ಇಡೀ ಕುರುವಂಶದಲ್ಲಿ ಹಿರಿಯ ಮಗ ಅಂತಂದರೆ ಯುಧಿಷ್ಠಿರ ಆಗಿದ್ದಾನೆ. ಹಂಗಾಗಿ ಅವನೇ ಈಗ ನಮಗೆ ಅಡ್ಡ ಆಗಿರೋದು. ಇವ್ರನ್ನೇನಾರು ಮಾಡಿ ಹೊರಗೆ ನಮ್ಮ ರಾಜ್ಯದಿಂದ ಹೊರಗೆ ಅವರೊಟ್ಟಿಗೆ ಹೋದರೆ ನಮ್ಮ ಒಂದು ದಾರಿ ಸುಗಮ ಆಗ್ತದೆ ಅಂತಕ್ಕಂಥದ್ದನ್ನು ಶಕುನಿ ದುರ್ಯೋಧನನಿಗೆ ಹೇಳ್ಕೊಡ್ತಾನೆ. ನೋಡ್ರಿ, ಹೇಳ್ತಾನೆ ಶಕುನಿ, ಪಿತಾಮಹ ಭೀಷ್ಮ ಪಕ್ಷಪಾತ ಮಾಡುವರು, ಆದರೆ ಧರ್ಮವನ್ನು ಪಾಲಿಸುವರು. ಪಾಂಡವರ ಬಗ್ಗೆ ಪಕ್ಷಪಾತ ಮಾಡಲ್ಲ ಅವ್ರು ಆ್ಯಕ್ಚುಲಿ, ಆದರೆ ಅವ್ರು ಒಳ್ಳೇದೆಲ್ಲಿರ್ತದೆ ಆ ಕಡೆಗೆ ಹೇಳ್ತಾರೆ ಅವ್ರು ಭೀಷ್ಮರು. ಅವನು ಹೇಳೋದು ಪಕ್ಷಪಾತ ಮಾಡ್ತಾರೆ ಅವರು, ಆದರೆ ಧರ್ಮವನ್ನು ಪಾಲಿಸ್ತಾರೆ ಅವರು. ಧರ್ಮವನ್ನು ಬಿಟ್ಟು ಹೋಗಲ್ಲ ಅವರು. ಯಾರು ಧರ್ಮ ಪಾಲಿಸುವರೋ ಅವರ ಮೇಲೆ ಅಧರ್ಮ ಮಾಡಬಹುದು. ಇದು ಈಗಲೂ ನಡೀತಾ ಇತ್ತು ನಾವು ನೋಡ್ತಕ್ಕಂಥದ್ದು. ಯಾರು ಒಳ್ಳೆಯವರಿರ್ತಾರೋ ಸುಮ್ಮನಿರ್ತಾರೋ ಅವ್ರ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು. ಯಾರು ಧರ್ಮವನ್ನು ಪಾಲನೆ ಮಾಡ್ತಾರೋ ಅವ್ರ ಮೇಲೆ ಅಧರ್ಮ ಮಾಡ್ಬೋದು ನಾವು. ಯಾಕಂದರೆ ಅವ್ರು ತಿರುಗಿ ಬೀಳಲ್ಲ. ಅವ್ರು ಸಹಿಸ್ಕೊಳ್ತಾರೆ, ಅವ್ರು ಸಹಿಷ್ಣು ಆಗಿರ್ತಾರೆ. ಏನೋ ಬಿಡಪ್ಪ, ನನಗೇನಾದರೂ ನಮಗೆ ಇಷ್ಟೇ, ನಮ್ಮ ಕರ್ಮ ಹಂಗೆ ಬಿಡಪ್ಪ, ನಮಗೆ ಏನೋ ಕಷ್ಟಗಳು ಬರ್ತಾವೆ ಬಿಡಪ್ಪ, ನಮಗೆ ಯಾಕೆ ಎಲ್ಲರೂ ಬೈತಾರೆ, ಹಿಂಗೆ ಸಹಿಸ್ಕೊಳ್ಬಿಡ್ತಾರೆ ಅವರು. ಅಂಥವ್ರ ಮೇಲೆ ನಾವು ಅಧರ್ಮವನ್ನು ಮಾಡ್ಬೋದು, ಎಷ್ಟಾದರೂ ಅಧರ್ಮವನ್ನು ಮಾಡ್ಬೋದು ಅಂತ ಶಕುನಿ ಹೇಳ್ತಾನೆ. ಇತ್ತ ಭೀಷ್ಮ ವಿದುರ ಸಮಾಲೋಚನೆಯನ್ನು ಮಾಡ್ತಾರೆ. ಇದು ಸಮಸ್ಯೆ ಆಗಿಬಿಡುತ್ತಲ್ಲ ಅಂತಕ್ಕಂಥದ್ದು ಗೊತ್ತಾಯ್ತು ಅವರಿಗೆ. ಬಂದ ತಕ್ಷಣವೇ ಈ ರೀತಿ ಆಗಿಬಿಡುತ್ತಲ್ಲ, ಇವರು ಹೊಂದಾಣಿಕೆ ಆಗಲ್ಲ, ಇವ್ರು 100 ಜನ, ಇವರು 5 ಜನ, ಇವ್ರು ಭಾಳ ಸಂಸ್ಕಾರವಂತರದಾರ 5 ಜನ ಪಾಂಡವರು, ಇವರು ಭಾಳ ಸಂಸ್ಕಾರ ಇಲ್ಲ ಇವರಿಗೆ. ಹಂಗಾಗಿ ಇದು ಹೆಂಗೆ ಮಾಡಬೇಕು ಅಂತಕ್ಕಂಥ ಒಂದು ಸಮಾಲೋಚನೆಯನ್ನು ಮಾಡ್ತಾರೆ. ಅಲ್ಲಿ ಅರಮನೆಯಲ್ಲಿ ಅನೇಕ ಬಗೆಯ ಊಟಗಳನ್ನು, ವಿವಿಧ ಬಗೆಯ ಭಕ್ಷ್ಯಗಳನ್ನು ಮಾಡಿರ್ತಕ್ಕಂಥದ್ದು ನೋಡಿ ಇವರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತದೆ ಪಾಂಡವರಿಗೆ. ಅಂಥವ್ನು ನೋಡಿದ್ದೇ ಇಲ್ಲ ಇವರೆಲ್ಲ, ಲಾಡು ಸಿಹಿ ಅವನ್ನೆಲ್ಲ ನೋಡಿದ್ದೇ ಇಲ್ಲ ಇವರೆಲ್ಲ ವನವಾಸದಲ್ಲಿರ್ತಕ್ಕಂಥವ್ರು. ಹಂಗಾಗಿ ಅದರಲ್ಲಿ ಭೀಮನಿಗೆ ವಿಶೇಷವಾಗಿ ಅವನಿಗೆ ಊಟ ಅಂತಂದರೆ ಅವನಿಗೆ ಸಿಕ್ಕಾಬಟ್ಟೆ ಭರ್ಜರಿ ಊಟ, ಅವನು ರುಕೋದರ ಅಂತಲೇ ಹೆಸರಲ್ಲ ಅವನಿಗೆ ಒಂದು 100 ಜನ ಊಟ ಮಾಡ್ತಕ್ಕಂಥದ್ದು ಒಬ್ಬನಿಗೆ ಬೇಕು ಅವನಿಗೆ ಊಟ. ಅವನಿಗೆ ಆ ಊಟ ಎಲ್ಲ ಅಡುಗೆ ಮಾಡ್ತಕ್ಕಂಥದ್ದು ನೋಡಿ ಅವನಿಗೆ ಬಾಯಾಗೆಲ್ಲ ನೀರು ಉರ್ತಾ ಇರ್ತಾವೆ ಅಲ್ಲಿ ನೋಡಿದಾಗ. ಚೇಷ್ಟೆ ಮಾಡಿದ ಕೌರವರು ಇವ್ರನ್ನೆಲ್ಲ ಏನು ಇವ್ರು ನೋಡ್ತಾ ಇದ್ರಲ್ಲ, ಆಶ್ಚರ್ಯದಿಂದ ನೋಡ್ತಾ ಇದ್ರಲ್ಲ ಆ ಒಂದು ಅಡುಗೆಯನ್ನು, ಆ ಲಾಡನ್ನು, ಅದನ್ನೆಲ್ಲ ನೋಡಿ ಇವ್ರು ಕೌರವರು ಚೇಷ್ಟೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇವರಿಗೆಲ್ಲ ಮೊದಲೇ ಗೊತ್ತಿತ್ತಲ್ಲ ಅದು. ದುಶೀಲೆಯನ್ನು ಕಂಡು ಸಂತಸಗೊಂಡ ಕುಂತಿ, ಕೌರವರ ಒಬ್ಬಳೇ ಮಗಳು ದುಶೀಲೆ ಅಥವಾ ದುಶಾಲ ಅಂತ ಕರಿತೀವಿ. ಆಕೆ ಸ್ವಲ್ಪ ಇವ್ರಂಗಿದ್ದಿಲ್ಲ, ಇವ್ರ ಗಂಡು ಮಕ್ಕಳೇನಿದ್ರಲ್ಲ ಆ ರೀತಿ ಒಂದು ಸೌಮ್ಯ ಸ್ವಭಾವದಲ್ಲಿದ್ದರು. ಆಕೆನೇ ಬಂದು ಕುಂತಿ ಹತ್ರ ಬಂದು ಪರಿಚಯ ಮಾಡಿಕೊಂಡಾಗ ಭಾಳ ಸಂತೋಷಪಟ್ಲು ಕುಂತಿ. ಎಷ್ಟು ಒಳ್ಳೆ ಹೇಳಿದಾಳಲ್ಲ ದುಶೀಲೆ, ಯಾಕಂದ್ರೆ ಆಕೆಗೂ ಸಹ ಮಗಳಾಗಬೇಕಲ್ಲ ಕುಂತಿಗೆ. ಆನಂತರ ಈಗ ಪ್ರಾರಂಭದಲ್ಲಿ ಆ ಒಂದು ಊಟವನ್ನು ಫಸ್ಟಿಗೆ ಅವರು ಪಾಂಡವರು ಬಂದ ನಂತರ ಮೊದಲನೇದಾಗಿ ಅವರು ಅರಮನೆಯಲ್ಲಿ ಊಟನೇ ಮಾಡಿದ್ದಿಲ್ಲ. ಎಲ್ಲರನ್ನೂ ಒಂದೇ ಸರಿ ಕುಂದಿರ್ಸ್ತಾರೆ ಇವರು ಭೀಷ್ಮಾಚಾರ್ಯರು. ಪಾಂಡವರನ್ನು ಕೌರವರನ್ನೆಲ್ಲ 2 ಲೈನಿಗೆ ಕುಂದಿರ್ಸ್ತಾರೆ, ಎದರ ಬದರ ಕುಂದಿರ್ಸ್ತಾರೆ. ಕುಂದಿರಿಸಿ ಊಟ ಮಾಡಿರಿ, ಒಬ್ಬರು ಕೈ ಮಡಿಸಿದಂಗೆ ಊಟ ಮಾಡಿರಿ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಕೈ ಮಡಿಸಿದಂಗೆ ಊಟ ಮಾಡಿರಿ. ಇವ್ರು ಕೌರವರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಊಟ ಮಾಡ್ಬೇಕು ಕೈ ಮಡಿಸಿದಂಗೆ. ಈಗ ಊಟ ಮಾಡೋಕಂದ್ರೆ ಕೈ ಮಡಿಸ್ಬೇಕಲ್ಲ. ಆವಾಗ ಯುಧಿಷ್ಠಿರ ಹೇಳ್ತಾನೆ, ತಾನು ಎದುರಿಗಿದ್ದರಿಗೆ ತಿನ್ನಿಸ್ತಾನೆ ಯುಧಿಷ್ಠಿರ. ಆವಾಗ ಭೀಷ್ಮಾಚಾರ್ಯರು ಸಂತೋಷ ಆಗ್ತಾರೆ, ನೋಡಿರಿ ಅಲ್ಲಿ ಆ ರೀತಿ ಮಾಡಿರಿ, ನೀವು ನಿಮ್ಮ ಎದುರಿಗೆ ತಿನ್ನಿಸ್ರಿ, ನಿಮ್ಮ ಎದುರಿನೇರು ನಿಮಗೆ ತಿನ್ನಿಸ್ಲಿ. ಪಾಂಡವರೆಲ್ಲ ಇವ್ರಿಗೆ ಕೌರವ್ರಿಗೆ ತಿನ್ನಿಸ್ತಾರೆ, ಆದರೆ ಅವ್ರು ಕೌರವ್ರು ತಿನ್ನಿಸಲ್ಲ ಇವರಿಗೆ. ಅವ್ರಿಗೆ ಅಷ್ಟು ಹೊಟ್ಟೆ ಕಿಚ್ಚು ಅವರಿಗೆ ಕೌರವರಿಗೆ. ಅದನ್ನು ನೋಡಿ ಭಾಳ ಸಂತೋಷ ಆಗ್ತದೆ ಭೀಷ್ಮಾಚಾರ್ಯ, ಇವರಲ್ಲಿ ಎಷ್ಟು ಒಳ್ಳೆಯ ಗುಣ ಇದೆಯಲ್ಲ ಪಾಂಡವರಲ್ಲಿ ಅಂತಕ್ಕಂಥದ್ದು. ನೋಡಿರಿ, ಶ್ರೀಕೃಷ್ಣ ಹೇಳ್ತಾನೆ, ಯಾವಾಗ ಒಳ್ಳೆಯ ಕಾರ್ಯಕ್ಕೆ ದುಃಖ, ಕೆಟ್ಟ ಕಾರ್ಯಕ್ಕೆ ಸುಖ ಪ್ರಾಪ್ತಿಯಾಗುವುದೋ ಧರ್ಮ ಮಾರ್ಗಕ್ಕೆ ಏನು ಅರ್ಥವಿದೆ ಎಂದು ಮನಸ್ಸು ಯೋಚನೆ ಮಾಡುತ್ತದೆ. ನಮ್ಮ ಜೀವನದಲ್ಲಿ ಅನೇಕ ಸಾರಿ ಬರ್ತಾವೆ. ನಾವು ಒಳ್ಳೆಯವರೇ ಆಗಿರ್ತೀವಿ, ನಾವು ಯಾರಿಗೂ ಕೆಟ್ಟದ್ದು ಮಾಡಿರಲ್ಲ, ನಮಗೆ ತೊಂದರೆಗಳು ಬರ್ತವೆ, ನಮಗೆ ಕಷ್ಟಗಳು ಬರ್ತವೆ, ನಮಗೆ ಯಾರೋ ಆಪಾದನೆ ಮಾಡ್ತಾರೆ, ಉದ್ದೇಶಪಟ್ಟು ನಮಗೆ ಬೈತಾರೆ.
ಅವಾಗ ಅನಿಸ್ತದೆ ನಮಗೆ ಒಂದು ಸರಿ, ಕೆಟ್ಟವರು ಆರಾಮಾಗಿ ಹೊರಗೆ ಅಡ್ಡಾಡ್ಕೊಂಡಿರ್ತಾರೆ, ಮಜಾ ಮಾಡ್ತಾರೆ, ಆರಾಮಿರ್ತಾರೆ ಅವರು, ಅವ್ರಿಗೇನೂ ಆಗಲ್ಲ, ಅವ್ರಿಗೆಲ್ಲರೂ ಗೌರವಿಸ್ತಾರೆ. ಅವಾಗ ನಮಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅನಿಸ್ತದೆ, ಇದೇನಪ್ಪ ಇದು, ನಾವು ಒಳ್ಳೆಯವರಾಗಿದ್ದಕ್ಕಿದ್ದು ಶಿಕ್ಷಣ ನಮಗೆ, ಕೆಟ್ಟವರು ಎಷ್ಟು ಚೆನ್ನಾಗಿ ಅದಾರಲ್ಲ. ಇದು ಸಹಜವಾಗಿ ನಮ್ಮ ಮನುಷ್ಯನಲ್ಲಿ ಬರ್ತಕ್ಕಂಥ ಗುಣ ಇವು. ಆ ಯೋಚನೆ ಬರ್ತದೆ ನಮಗೆಲ್ಲರಿಗೂ ಸಹ. ದುಷ್ಟರಲ್ಲಿ ಆತ್ಮವಿಶ್ವಾಸ ಇರಲ್ಲ. ಯಾರಾದರೂ ದುಷ್ಟರದಾರೆ ಅಂದರೆ ಅವರಲ್ಲಿ ಆತ್ಮವಿಶ್ವಾಸ, ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆದರೆ ಒಳ್ಳೆಯವರಲ್ಲಿ ಆತ್ಮವಿಶ್ವಾಸ ಇರ್ತದೆ, ಅವರು ಸಹಿಷ್ಣುಗಳಾಗಿರ್ತಾರೆ, ಸಹಿಸ್ಕೊಳ್ತಾರೆ. ಇವತ್ತು ಕಷ್ಟ ಬಂದಿದೆ ನನಗೆ, ನಾಳೆ ಒಳ್ಳೆಯದಾಗುತ್ತಲ್ಲ, ತಡ್ಕೊಳ್ಳೋಣ ತಡಿ, ತಾಳುವಿಕೆಗಿಂತ ತಪವಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ದುಷ್ಟರಲ್ಲಿ ಅದನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇರಲ್ಲ. ಆ ಒಳ್ಳೆಯವರಲ್ಲಿ ಆ ಒಂದು ಸಹಿಷ್ಣು ಭಾವ, ತಾಳ್ಮೆ ಅಂತಕ್ಕಂಥದ್ದು ಇರ್ತತೆ. ಅದೇ ನಮ್ಮನ್ನು ಮುಂದೆ ಎತ್ತರ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥದ್ದು ಅದೇ ಅಂತಕ್ಕಂಥದ್ದು. ಒಳ್ಳೆಯ ನಡತೆಯೇ ಸುಖ. ಆ ಒಳ್ಳೆಯ ನಡತೆ ಅಂತಕ್ಕಂಥದ್ದೆಲ್ಲ ಅದೇ ಸುಖ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಇತ್ತ ಧೃತರಾಷ್ಟ್ರ ಭೀಷ್ಮ ಮತ್ತು ವಿದುರರಿಗೆ ಕೇಳ್ತಾನೆ ನೋಡ್ರಿ, ಯಾವಾಗ ಮಾಡಬೇಕು ಪಟ್ಟಾಭಿಷೇಕ ಮಾಡಬೇಕು ನನ್ನ ಮಗನಿಗೆ, ಯಾವಾಗ ಪಟ್ಟಾಭಿಷೇಕ ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳ್ತಾರೆ ನೋಡ್ರಿ. ಅವಾಗ ವಿದುರ ಹೇಳ್ತಾನೆ, ಯಾವ ವಸ್ತು ಸುಲಭವಾಗಿ ಪ್ರಾಪ್ತವಾಗುವುದೋ ಅದರ ಬಗ್ಗೆ ಗೌರವ ಇರುವುದಿಲ್ಲ. ಯಾವ ವಸ್ತು ಸುಲಭವಾಗಿ ಪ್ರಾಪ್ತ ಅದರ ಬಗ್ಗೆ ಗೌರವ ಇರಲ್ಲ, ಅದ್ರ ಬೆಲೆ ಗೊತ್ತಾಗಲ್ಲ ನಮಗೆ. ಹಂಗೆ ಏನೋ ಆಯಾಸ ಇಲ್ದಂಗೆ ಕಷ್ಟಪಡ್ದಂಗೆ ಸಿಕ್ಕರೆ ಅದ್ರ ಬೆಲೆ ನಮಗೆ ಗೊತ್ತಾಗಲ್ಲ ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ. ಅಂದರೆ ಜವಾಬ್ದಾರಿ ಇರಲ್ಲ ಅದ್ರ ಬಗ್ಗೆ ಅಂತಕ್ಕಂಥದ್ದು. ಜನರ ಹೃದಯದಲ್ಲಿ ಯಾವ ರಾಜನ ಬಗ್ಗೆ ಆದರ ಪ್ರೇಮ ಇರುವುದಿಲ್ಲವೋ ಅವನು ಅಧಿಕ ಕಾಲ ರಾಜ್ಯವಾಳಲಾರ. ಭೀಷ್ಮ ಹೇಳ್ತಾನೆ ನೋಡ್ರಿ, ಯಾವ ರಾಜ ಜನಗಳ ಪ್ರೀತಿಯನ್ನು ಗಳಿಸ್ಬೇಕು ರಾಜ ಅಂತ. ಫಸ್ಟು ಜನಗಳ ಪ್ರೀತಿ ಇದ್ದರೆ ಮಾತ್ರ ಅವನು ಬಹುಕಾಲ ರಾಜ್ಯವನ್ನು ಆಳ್ತಾನೆ. ಇಲ್ಲಪ್ಪ ಅಂತಂದರೆ ಅವನು ಬಹುಕಾಲ ರಾಜ್ಯವನ್ನು ಆಳೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು. ಅಂದರೆ ಫಸ್ಟು ಜನಗಳ ಪ್ರೀತಿಯನ್ನು ಗಳಿಸಲಿ, ಆಮೇಲೆ ರಾಜನಾಗಲಿ ಅಂತಕ್ಕಂಥದ್ದನ್ನು ಇವ್ರು ಹೇಳ್ತಾರೆ. ಹಾಗಾದರೆ ಯೋಗ್ಯತೆಯ ಪರೀಕ್ಷೆ ನಿಶ್ಚಯಿಸಿ ದೊಡ್ಡಪ್ಪ ಅಂತ ಹೇಳ್ತಾನೆ ಧೃತರಾಷ್ಟ್ರ. ದೊಡ್ಡಪ್ಪ ಆಗಬೇಕು ಧೃತರಾಷ್ಟ್ರಿಗೆ, ಅವರ ಅಪ್ಪಗಿಂತನೂ ದೊಡ್ಡ ಆತಲ್ಲ ಆಯ್ತಾ. ಹಂಗಾದರೆ ಯುವರಾಜ ಆಗ್ಬೇಕಂತಂದ್ರೆ ಏನು ಯೋಗ್ಯತೆ ಇರಬೇಕು, ಏನು ಪರೀಕ್ಷೆ ಮಾಡ್ತೀರಿ ಅದನ್ನ ನಿಶ್ಚಯಿಸ್ರಿ, ಯಾಕೆ ಲೇಟ್ ಮಾಡ್ತಾ ಇದ್ದೀರಿ ಅಂತ. ಇವನು ಭಾಳ ಅವಸರ ಧೃತರಾಷ್ಟ್ರನಿಗೆ, ನನ್ನ ಮಗನೇ ಉತ್ತರಾಧಿಕಾರಿ ಆಗಬೇಕು, ಸಿಂಹಾಸನದಲ್ಲಿ ಕೂಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಅವನು ರಾಜ ಆಗಲಿಲ್ಲ ಕೊನೆಗೂ ಕೂಡ, ಕಾರ್ಯಕಾರಿ ರಾಜ ಅಷ್ಟೇ ಆಗಿದ್ದಾನೆ. ಈಗ ಅವನು ರಾಜ ಆಗಿಲ್ಲ ಪೂರ್ತಿ. ಅದಕ್ಕೆ ಹೇಳ್ತಾರೆ ನೋಡ್ರಿ ಅವರು ಭೀಷ್ಮರು, ಗುರುಕುಲದಲ್ಲಿ ಶಿಕ್ಷಣವನ್ನು ಪಡೆಯಲಿ. ಫಸ್ಟ್ ರಾಜಕುಮಾರರೆಲ್ಲರೂ ಸಹ ಗುರುಕುಲದಲ್ಲಿ ಶಿಕ್ಷಣ ಪಡೆಯಬೇಕು. ಒಬ್ಬ ಯೋಗ್ಯ ಗುರುಗಳ ಹತ್ರ ಗುರುಕುಲದಲ್ಲಿ, ಇಲ್ಲೆಲ್ಲ ಅರಮನೆಯಲ್ಲೆಲ್ಲ ಗುರುಕುಲದಲ್ಲಿ ಶಿಕ್ಷಣವನ್ನು ಪಡಿಬೇಕು. ಆ ಶಿಕ್ಷಣವನ್ನು ಪಡೆದ ನಂತರ ಅವರ ಯೋಗ್ಯತೆಯ ಮಾನದಂಡವನ್ನು ಗುರುತಿಸಿ ನಾವು ಯುವರಾಜನನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಭೀಷ್ಮರು ಹೇಳ್ತಾರೆ. ಇತ್ತ ಕುಂತಿ ತನ್ನ ಮಕ್ಕಳೊಡನೆ ಸಮಾಲೋಚನೆಯನ್ನು ಮಾತಾಡ್ತಾ ಇರ್ತಾಳೆ. ಅವ್ರ ಮಕ್ಕಳೆಲ್ಲ ಹೇಳ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ ಅವರೇನು ಚಿಕ್ಕವರಲ್ಲ. ಅವ್ರು ಹೇಳ್ತಾರೆ, ಇವ್ರು ಕೌರವರೆಲ್ಲರೂ ನಮ್ಮನ್ನು ದ್ವೇಷಿಸ್ತಾರೆ, ನಮ್ಮನ್ನೆಲ್ಲ ಹಂಗಿಸ್ತಾರೆ, ನಮ್ಮನ್ನು ವ್ಯಂಗ್ಯವಾಗಿ ಮಾತಾಡ್ತಾರೆ, ಚುಚ್ಚು ಮಾತು ಮಾತಾಡ್ತಾರೆ ಅಂತಕ್ಕಂಥದ್ದನ್ನೆಲ್ಲ ಕುಂತಿಗೆ ಹೇಳ್ತಾಳೆ ರಾತ್ರಿ ಮಲಗುವಾಗ. ಇವ್ರು ಏನು ಮಾಡ್ತಾರೆ, ಒಂದು ಸಾರಿ ಹಸಿವಿನಿಂದ ಒಂದು ಮಾವಿನ ತೋಟಕ್ಕೆ ಹೋಗಿರ್ತಾರೆ. ಮಾವಿನ ತೋಟಕ್ಕೆ ಹೋಗಿ ಮಾವಿನ ಹಣ್ಣು ತಿನ್ಬೇಕಂತಕ್ಕಂಥದ್ದನ್ನು ಮಾವಿನ ಹಣ್ಣು ತೆಗೆದುಕೊಂಡು ತಿಂತಾ ಇರ್ತಾರೆ. ಅವಾಗೇನು ಮಾಡ್ತಾರೆ, ಇವರು ಕೌರವರು ಅಡ್ಡ ಬರ್ತಾರೆ. ಅವಾಗ ದುರ್ಯೋಧನ ದುಶ್ಯಾಸನ ಇವರೆಲ್ಲ ಅಡ್ಡ ಬರ್ತಾರೆ. ಇದು ನಮ್ಮ ತೋಟ, ನಮ್ಮ ತೋಟದಲ್ಲಿ ಹೆಂಗೆ ತಿಂದ್ರಿ ನೀವು ತಿನ್ನಂಗಿಲ್ಲ ಅಂತಕ್ಕಂಥದ್ದನ್ನು ಹೀಯಾಳಿಸ್ತಾರೆ. ಇವರನ್ನು ಚುಚ್ಚು ಮಾತು ಮಾತಾಡ್ತಾರೆ, ನೀವು ತಿನ್ನಂಗಿಲ್ಲ, ನೀವು ಹಸಿವೆ ಹಂಗೆ ಇರ್ರಿ. ಇಲ್ಲ, ಇವರು ಹಸಿವಾಗಿತ್ತು ತಿಂತಾ ಇದೀವಿ ಅಂತ ಹೇಳ್ತಾರೆ, ಭಾಳ ಸೌಜನ್ಯದಿಂದ ಹೇಳ್ತಾರೆ. ಆದರೆ ಅವರು ಭಾಳ ದೌರ್ಜನ್ಯದಿಂದ ಇವ್ರ ಮೇಲೆ ಮಾತಾಡ್ತಾರೆ. ಇವರು ಭಾಳ ಒಂದು ಏನೇನೋ ಕೆಟ್ಟ ಮಾತುಗಳಲ್ಲಿ ಮಾತಾಡ್ತಾರೆ. ಅವಾಗ ಅರ್ಜುನ ಹೇಳ್ತಾನೆ ನೋಡ್ರಿ, ಅಧಿಕ ಕ್ಷಮೆ ದುರ್ಬಲತೆಯ ಲಕ್ಷಣ. ನಾವು ಕ್ಷಮವನ್ನು ಎಲ್ಲಿವರೆಗೆ ಒಂದು ಹಂತವರೆಗೂ ನಾವು ಕ್ಷಮೆಯನ್ನು ಕೊಡ್ಬೋದು ಎದುರಾಳಿಗಳಿಗೆ, ಅಥವಾ ಯಾರೋ ಒಂದು ನಮ್ಮನ್ನು ಮಾತಾಡ್ತಾರೆ ಅಂದಾಗ, ಬಹಳ ಅಗಲೆಲ್ಲ ಅವ್ರು ಮಾತಾಡ್ತಾರೆ ಅಂದಾಗ ನಾವು ಅವರನ್ನು ಅಗಲೆಲ್ಲ ಕ್ಷಮಿಸ್ತೀವಿ ಅಂದರೆ ಕ್ಷಮಿಸಬಾರ್ದು, ಅದು ನಮ್ಮ ದುರ್ಬಲತೆ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ವೀರರು ಹೇಳ್ತಕ್ಕಂಥ ಮಾತದು ನೋಡ್ರಿ. ಅವ್ರು ಏನು ಹೇಳ್ತಾರೆ, ಸನ್ಯಾಸಿ ತಂದೆ ಭಿಕ್ಷೆ ಬೇಡುವುದನ್ನು ಕಲಿಸಿದ್ದಾರೆ. ಕೌರವರು ಹಂಗಿಸ್ತಾರೆ ಇವ್ರನ್ನ. ಸನ್ಯಾಸಿ ತಂದೆ, ನಿಮ್ಮಪ್ಪ ಸನ್ಯಾಸಿ ಅಲ್ಲೇ ಅಡವೆಗಿದ್ನ ಪಾಂಡು, ನಿಮಗೆ ಭಿಕ್ಷೆ ಬೇಡೋದು ಕಲಿಸ್ಯಾರೆ, ನಿಮಗೆ ನೀವೇನು ರಾಜ್ಕುಮಾರ್ ಅಲ್ಲಲ್ಲ ಅಂತಕ್ಕಂಥ ಏನೇನೋ ಅವರಿಗೆ ಕೆಟ್ಟ ಮಾತುಗಳನ್ನು ಮಾತಾಡ್ತಾರೆ. ಇವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವನು ಯುಧಿಷ್ಠಿರ ಸಹಿಸ್ಕೊಡ್ರಿ ಅಂತ ಹೇಳ್ತಾನೆ. ಅವನು ಧರ್ಮರಾಯ, ಅದಕ್ಕೆ ಅವನಿಗೆ ಧರ್ಮರಾಯ ಅಂತ ಹೆಸರು ಬಿದ್ದಿರೋದು. ಅವನಿಗೆ ಏನು ತೊಂದರೆ ಆದರೂ ಸಹ ಅವನು ಬೇರೆಯವ್ರ ಬಗ್ಗೆ ಅವನು ಮಾತಾಡಲ್ಲ. ಆದರೂ ಸಹ ಇವ್ರ ಕೋಪ ನೆತ್ತಿಗೇರಿಬಿಡ್ತದೆ ಪಾಂಡವ್ರಿಗೆ. ಅವರೆಲ್ಲ ಮಾನಸಿಕವಾಗಿ ಅಂದಾಗ ಅವನೇನು ಮಾಡ್ತಾನೆ, ಇವರೆಲ್ಲ ಮರ ಹತ್ತಿಕೊಂಡಿದ್ರು. ಇವರು ಕೌರವರೆಲ್ಲ ಮಾವಿನ ಮರವನ್ನು ಹತ್ತಿಕೊಂಡು ಆಟ ಆಡ್ತಾಯಿದ್ರು.
ಇವನೇನು ಮಾಡ್ತಾನೆ, ಸಿಟ್ಟಿನಿಂದ ಭೀಮ ಮರವನ್ನು ಅಲ್ಲಾಡಿಸ್ಬಿಡ್ತಾನೆ, ಎಲ್ಲ ಮರಗಳನ್ನು. ಅವ್ರು ತುಪ್ಪು ಮಾವಿನ ಹಣ್ಣು ಬಿದ್ದಂಗೆ ಎಲ್ಲರೂ ಕೆಳಗೆ ಬಿದ್ದುಬಿಡ್ತಾರೆ. ಇವನು ಭಾಳ ಶಕ್ತಿಶಾಲಿ ಅಲ್ಲ ಭೀಮ. ಹಂಗಾಗಿ ಇವನ್ನೆಲ್ಲ ಮರ ಅಲ್ಲಾಡಿಸ್ಬಿಡ್ತಾನೆ. ಎಲ್ಲರೂ ತುಪ್ಪು ಅಂತಂದು ಬಿದ್ದು ಗಾಯ ಮಾಡ್ಕೊಂಡು ಎಲ್ಲರೂ ಓಡೋಗ್ಬಿಡ್ತಾರೆ. ಎಲ್ಲ ಮನೆಗೆ ವಾಪಸ್ ಹೋಗ್ಬಿಡ್ತಾರೆ. ಅದನ್ನೆಲ್ಲ ಹೋಗಿ ಆ ಶಕುನಿಗೆ ಹೇಳ್ತಾರೆ, ಈ ರೀತಿ ಆಯಿತು ಅಂತಕ್ಕಂಥದ್ದನ್ನು ಶಕುನಿಗೆ ಹೇಳ್ತಾರೆ. ಶಕುನಿಗೆ ಚಿಂತೆ ಆಯಿತು, ಇವನು ಭೀಮ ಅಂತಕ್ಕಂಥ ಭಾಳ ಬಲಶಾಲಿ ಇದ್ದಾನೆ, ಏನು ಮಾಡಬೇಕು, ನಾವು ಫಸ್ಟ್ ಭೀಮನ ಏನಾರು ಮಾಡಿ ಮುಗಿಸ್ಬೇಕು. ಭೀಮನ ಮುಗಿಸಿದರೆ ಅರ್ಧ ಪಾಂಡವರ ಬಲ ಹೋಗ್ತತಿ. ಯಾಕಂದರೆ ಇವರು 5 ಜನದಲ್ಲಿ ಇವನೇ ಬಲಶಾಲಿ ಅಂತಕ್ಕಂಥದ್ದು ಭೀಮ. ಇವ್ರು 4 ಜನಕ್ಕೆ ಇವನು ರಕ್ಷಣೆ ಕೊಡ್ತಾನೆ ಭೀಮ. ಯಾಕಂದ್ರೆ ಈಗ ಅಲ್ಲಿ ಮರ ಅಲ್ಲಾಡಿಸಿ ಇವ್ರನ್ನೆಲ್ಲ ಬೀಳಿಸಿದ್ದೆಲ್ಲ ಹೇಳ್ಬಿಡ್ತಾರಲ್ಲ ಕಥೆಯನ್ನು ಅವರು. ಹಂಗಾಗಿ ಅವನಿಗೆ ಫಸ್ಟು ಇವನಿಗೆ ಏನು ಮಾಡಬೇಕು, ಉಪಾಯ ಮಾಡಬೇಕು. ಭೀಮನನ್ನು ಫಸ್ಟು ಏನು ಮಾಡಬೇಕು, ಅವನ್ನ ಸಾಯಿಸಬೇಕು ಅಥವಾ ಅವನ್ನ ಸಾಮ್ರಾಜ್ಯದಿಂದನೇ ಹೊರಗೆ ಹಾಕಬೇಕು. ಈ ಉಪಾಯವನ್ನು ಏನು ಮಾಡಬೇಕು ಅಂತಕ್ಕಂಥ ಉಪಾಯವನ್ನು ಪ್ರಾರಂಭ ಮಾಡ್ತಾನೆ ಶಕುನಿ. ತೋಟದಲ್ಲಿ ಇವ್ರೇನು ಗಲಾಟೆ ಮಾಡ್ಕೊಳ್ತಿರ್ತಾರಲ್ಲ, ಆವಾಗ ಅದೇ ಸಮಯಕ್ಕೆ ಭೀಷ್ಮರು ಬರ್ತಾರೆ. ಏನು ಗಲಾಟೆ ಆಗುತ್ತೆ ಅಂತ ಕೇಳ್ತಾರೆ. ಅವರೆಲ್ಲ ನೋಡ್ತಾರೆ ಅದನ್ನು. ಅವ್ರು ನೋಡಿದಾಗ ಇವ್ರು ಕೌರವರು ಏನು ಮಾಡ್ತಾರೆ, ಈ ಪಾಂಡವರ ಬಗ್ಗೆ ಇಲ್ಲದ ಸಲ್ಲದ ವಿಚಾರಗಳನ್ನು ಹೇಳ್ತಾರೆ. ಈ ರೀತಿ ನಮ್ಮನ್ನು ಬೀಳಿಸ್ಬಿಟ್ಟ ಭೀಮ ನಮ್ಮನ್ನು ಅಗಲಾಡಿಸಿ ಬೀಳಿಸ್ಬಿಟ್ಟ ಅಂತ ಹೇಳ್ತಾರೆ ಅವರೆಲ್ಲ. ಅವ್ರು ಮಾತಾಡಿದ್ದೆಲ್ಲ ಹೇಳೋದಿಲ್ಲ, ಇವನೇನು ಮಾಡಿದ್ರು ಅದನ್ನೆಲ್ಲ ಹೇಳ್ಬಿಡ್ತಾರೆ. ಅವಾಗ ಅವ್ರು ಭೀಷ್ಮಾಚಾರ್ಯ ಹೆಂಗಂತಂದ್ರೆ ಅವರು ನ್ಯಾಯ ಅನ್ಯಾಯವನ್ನು ಕರೆಕ್ಟ್ ನೋಡ್ತಕ್ಕಂಥವ್ರು. ಅವರು ಮೇಲ್ನೋಟಕ್ಕೆ ಮತ್ತು ಭೀಮ ಮಾಡಿದ ತಪ್ಪು ಅಂತಕ್ಕಂಥದ್ದು ಗೊತ್ತಾಗುತ್ತಲ್ಲ. ಹಂಗಾಗಿ ಅವನು ಭೀಮನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಏನು ಶಿಕ್ಷೆ ಅಂದರೆ, ಇವತ್ತು ನಿನಗೆ ಊಟ ಇಲ್ಲಪ್ಪ, ಈ ರೀತಿ ಮಾಡಿಯಲ್ಲ, ಇವತ್ತು ನಿನಗೆ ಊಟ ಇಲ್ಲ, ಇವತ್ತು ಊಟ ಮಾಡೋಂಗಿಲ್ಲ ನೀನು ಅಂತ ಹೇಳ್ತಾರೆ ಅವನು. ಅದಕ್ಕೆ ಒಬ್ಬೆ ಮಾಡ್ತೀನಿ ಬಿಡು ಅಂತ ಹೇಳ್ತಾನೆ ಅವನು. ಯಾರು, ಭೀಮ. ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಪಾಂಡವರು ಬಂದು ಯುಧಿಷ್ಠಿರ ಅವರೆಲ್ಲ ಭೀಮ ಅವರೆಲ್ಲ ಬಂದು ತನ್ನ ತಾಯಿ ಕುಂತಿಗೆ ಹೇಳ್ತಾರೆ, ಸಂಕಟ ಬಂದಿದೆ ಮಾತೆ ಅಂತ ಹೇಳ್ತಾರೆ. ಅವರೆಲ್ಲರೂ ಸೇರಿ ಹೇಳ್ತಾರೆ. ಅವಾಗ ಏನು ಹೇಳ್ತಾಳೆ ನೋಡ್ರಿ, ಸಂಕಟವನ್ನು ಎಲ್ಲರೂ ಹಂಚಿಕೊಳ್ಳಿ ಅಂತ ಹೇಳ್ತಾಳೆ ಆಕೆ. ಮುಂದೆ ಸಹ ಅದೇ ರೀತಿ ಮಾತಾಡ್ತಾಳೆ ಆಕೆ. ಅಂದರೆ ಸಂಕಟ ಅಂದರೆ ಶಿಕ್ಷೆ ಭೀಮನಿಗೆ ಒಂದು ಕೊಟ್ಟಿದ್ದಾರೆ ಅವರು, ಯಾರು, ಭೀಷ್ಮರು. ಸಂಕಟ ಬಂದಿದೆ ನಮಗೆಲ್ಲರಿಗೆ ಅಂತ ಹೇಳಿದಾಗ ಎಲ್ಲರೂ ಅಂತಾರೆ. ಯಾವಾಗ ತಾಯಿ ಎಲ್ಲರೂ ಹಂಚ್ಕೊಳ್ಳಿ ಅಂತ ಹೇಳಿದ್ರು ಅವರೆಲ್ಲರೂ ಉಪವಾಸ ಮಾಡ್ತಾರೆ ಆ ದಿವಸ. ಅಂದರೆ ತಾಯಿ ಮಾತನ್ನು ಮೀರಲ್ಲ ಅವರು. ಮುಂದೆ ಆಕೆ ದ್ರೌಪದಿಯನ್ನು ಮದುವೆ ಹಾಕೋರು ಕೂಡ ಇದೇ ಸಂದರ್ಭ ಬರ್ತೈತೆ. ಅವಾಗ ಆ ದಿವಸ ಏನು ಶಿಕ್ಷೆ ಭೀಮನಿಗಷ್ಟೇ ಶಿಕ್ಷೆ ಕೊಟ್ಟಿರ್ತಾರೆ ಅವರು, ಭೀಷ್ಮರು. ಇವರು ತಾಯಿ ಆಕೆ ಏನೋ ಅದು ಮಾಹಿತಿ ಗೊತ್ತಿಲ್ದಂಗೆ ಎಲ್ಲರೂ ಹಂಚ್ಕೊಳ್ರಿ ಅಂತ ಹೇಳಿದ್ಲಲ್ಲ. ಹಂಗಾಗಿ ಸುಖ ಆಗಿದ್ರು ಸಹ ಕಷ್ಟ ಆದ್ರೂ ಸಹ ಎಲ್ಲರೂ ಹಂಚ್ಕೊಳ್ರಿ ಅಂತ ಉದ್ದೇಶ ಹಾಕಿದ್ದು. ಹಂಗಾಗಿ ಆ ದಿವಸ ಪೂರ್ತಿ 5 ಸಹ ಉಪವಾಸವನ್ನು ಇರ್ತಾರೆ ಅವರು. ಎಲ್ಲರೂ ಸಹ ಶಿಕ್ಷೆಯನ್ನು ಅನುಭವಿಸ್ತಾರೆ. ಭೀಷ್ಮರು ಕೊಟ್ಟಿದ್ದು ಭೀಮನಿಗೊಂದು ಶಿಕ್ಷೆ ಆದರೂ ಸಹ ತಾಯಿಯ ಮಾತಿನ ಪ್ರಕಾರ ಇವರು ಎಲ್ಲರೂ ಸಹ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇತ್ತ ಶಕುನಿ ದುರ್ಯೋಧನ ಸಂಚನ್ನು ಮಾಡ್ತಾರೆ. ಹೆಂಗಾದರೂ ಮಾಡಿ ಭೀಮನನ್ನು ಫಸ್ಟು ನಾವು ಏನಾದರೂ ಮಾಡಬೇಕು ಅಂತಕ್ಕಂಥ ಸಂಚನ್ನು ಮಾಡ್ತಾರೆ, ಪಿತೂರಿಯನ್ನು ಮಾಡ್ತಾರೆ. ದ್ವೇಷವನ್ನೇ ಉಸಿರಾಗಿಸಿಕೊಂಡ ದುರ್ಯೋಧನ, ಅವನಿಗೆ ಮೊದಲಿಂದನೂ ಆ ರೀತಿ ತುಂಬಿಬಿಟ್ಟಿದ್ದ ಶಕುನಿ. ಅವನ್ನ ಆ ರೀತಿ ಬೆಳೆಸಿಬಿಟ್ಟಿದ್ದ. ಅವನಿಗೆ ಕಣಕಣದಲ್ಲಿ, ದೇಹದ ಕಣಕಣದಲ್ಲಿ ಸಹ ದ್ವೇಷ, ಆ ಒಂದು ಹೊಟ್ಟೆ ಕಿಚ್ಚು, ವೈರತ್ವಭಾವ ಅಂತಕ್ಕಂಥದ್ದು ಇತ್ತು ಅವನಲ್ಲಿ. ಆಗ ಕುಂತಿ ಹೇಳ್ತಾಳೆ ನೋಡ್ರಿ ಇವ್ರಿಗೆ, ಪಾಂಡವರಿಗೆ, ನೀವೆಲ್ಲರೂ 5 ಜನ ಸಹ ಜೊತೆಯಾಗಿರ್ರಿ. ಏನೇ ಕಷ್ಟ ನಷ್ಟ ಬಂದರೂ ಸಹ 5 ಜನರು ಸಹ ನೀವು ಜೊತೆಯಾಗಿರ್ರಿ. ಯಾವುದೇ ರೀತಿಯಿಂದ ನೀವು ಒಬ್ಬೊಬ್ಬರಾಗಿ ಇರಬೇಡ್ರಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಈ ರೀತಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ನೋಡಿ ಆಕೆ ಹೇಳ್ತಾಳೆ ಆಕೆ. ಇತ್ತ ಏನು ಮಾಡ್ತಾನೆ ಶಕುನಿ, ಒಂದು ಉಪಾಯವನ್ನು ಮಾಡ್ತಾನೆ. ಗಾಂಧಾರದಿಂದ ಒಂದು ವಿಷವನ್ನು ತರಿಸ್ತಾನೆ. ಯಾಕಂದರೆ ಗಾಂಧಾರದ ವಿಷ ಅವಾಗ ಪ್ರಸಿದ್ಧಿ ಅಂತೆ, ಭಾಳ ಸ್ಟ್ರಾಂಗ್ ಇರ್ತದಂತ ಅದು ವಿಷ. ಆ ವಿಷವನ್ನು ತಂದು ಏನಾದರೂ ಮಾಡಿ ಭೀಮನನ್ನು ಸಾಯಿಸಬೇಕು ಅಂತಕ್ಕಂಥ ಉದ್ದೇಶ ಒಂದು. ಹೀಗೆ ಒಂದು ದಿವಸ ಪಾಂಡವರು ಕೌರವರು ಆಟ ಆಡ್ತಾಯಿದ್ರು. ಒಂದು ಮೈದಾನದಲ್ಲಿ ಆಟ ಆಡ್ತಾಯಿದ್ರು. ಆಟ ಆಡುವಾಗ ಒಂದು ಚೆಂಡು ಬಾವಿಗೆ ಬಿದ್ದುಬಿಡ್ತು. ಆ ಮೈದಾನ ಇರ್ತಕ್ಕಂಥ ಬಾವಿಗೆ ಆ ಚೆಂಡು ಅಂತಕ್ಕಂಥದ್ದು ಬಿದ್ದುಬಿಡ್ತೈತಿ. ಅವಾಗ ಏನು ಮಾಡ್ತಾನೆ, ಇವನು ಕ್ಷಮೆಯ ನಾಟಕವನ್ನು ಆಡ್ತಾನೆ. ಇವನು ದುರ್ಯೋಧನನೇ ಚೆಂಡನ್ನು ಒಸಿತಾನೆ. ಅದಕ್ಕೆ ಇವರಿಬ್ಬರು ಆಡ್ತಾಯಿದ್ರು. ದುರ್ಯೋಧನ ಬೇಕಂತಲೇ ಆ ಒಂದು ಬಾವಿಯಕ್ಕೆ ಚೆಂಡನ್ನು ಒಸೆಬಿಡ್ತಾನೆ. ಆ ಒಂದು ಕ್ಷಮೆಯ ನಾಟಕವನ್ನು ಮಾಡ್ತಾನೆ. ತಪ್ಪು ನಾನು ನೋಡಲಿಲ್ಲ, ಅದು ಬಿದ್ದುಬಿಡತ್ತೆ, ಬಾವಿಯಲ್ಲಿ ಬಿದ್ದುಬಿಡ್ತು ಅಂತಕ್ಕಂಥದ್ದನ್ನು. ಇದನ್ನು ದೂರದಲ್ಲಿ ದ್ರೋಣಾಚಾರ್ಯರು ಗಮನಿಸ್ತಾ ಇದ್ರು. ದ್ರೋಣಾಚಾರ್ಯರು ಅಲ್ಲಿದ್ದರು ಹೊರಗಡೆ ಮೈದಾನದಲ್ಲಿ, ಗುರುಗಳು. ಆ ದ್ರೋಣಾಚಾರ್ಯರು ಗಮನಿಸ್ತಾ ಇದ್ದರು. ಅವ್ರು ಹತ್ರಕ್ಕೆ ಬರ್ತಾರೆ ಗಮನಿಸ್ತೀನಿ. ಅವ್ರೇನು ಮಾಡ್ತಾರೆ, ಒಂದು ಬಾಣವನ್ನು ಫಸ್ಟ್ ಬಿಡ್ತಾರೆ ಸೀದಾ ಬಾವ್ಯಕ್ಕೆ.
ಆ ಚೆಂಡಿಗೆ ಅದು ತಾಕ್ಕೊಳ್ತತಿ, ಮತ್ತು ಇನ್ನೊಂದು ಬಾಣವನ್ನು ಅದಕ್ಕೆ ಸೇರಿಸ್ತಾರೆ, ಇನ್ನೊಂದು ಬಾಣವನ್ನು ಸೇರಿಸ್ತಾರೆ. ಹಿಂಗೆ ಸಾವಿರಾರು ಬಾಣಗಳ ಒಂದು ಸರಪಣಿಯಿಂದ ಅದು ಕೋಲಾಗ್ತದೆ, ಸರಪಣಿ ಆದಂಗೆ ಆಗ್ತದೆ, ಕಂಪ್ಲೀಟಾಗಿ ಬಾಣಗಳ ಸರಪಣಿ ಆಗ್ತತಿ. ಆ ಬಾಣಗಳ ಸರಪಣಿಯಿಂದ ಆ ಒಂದು ಇದನ್ನು ತೆಗೆದುಕೊಡ್ತಾರೆ ಅವರು, ಚೆಂಡನ್ನು ಹೊರಗೆ ತೆಗಿತಾರೆ ಅವರು, ಚೆಂಡನ್ನು ಅದು ಒಂದು ಪ್ರತಿಭೆ ಅವ್ರದ್ದು, ಆ ಗುರುಗಳ ಪ್ರತಿಭೆ ಅದು ಎಲ್ಲರಿಗೂ ಬರಲ್ಲ, ಅದು ವಿದ್ಯೆ, ಬಿಲ್ ವಿದ್ಯೆ. ಅದನ್ನು ತೆಗೆದು ಏನು ಮಾಡ್ತಾರೆ ಅವರು, ಅರ್ಜುನನ ಕರೀತಾರೆ. ಅರ್ಜುನನ ಕರೆದು ಇದನ್ನು ನಿಮ್ಮ ಭೀಷ್ಮರಿಗೆ ತೋರಿಸು ಅಂತಂದು ಕಳಿಸ್ತಾರೆ ಅವರು. ಅಂದರೆ ಅವ್ರ ಉದ್ದೇಶನೂ ಈ ಒಂದು ರಾಜಕುಮಾರರಿಗೆ ನಾನು ಗುರುಗಳಾಗಬೇಕಂತ ಇತ್ತು ಅವರಿಗೆ, ಯಾರಿಗೆ, ದ್ರೋಣಾಚಾರ್ಯರಿಗೆ. ಬಟ್ ಇವ್ರಿನ್ನೂ ಅವ್ರನ್ನ ಕರೆದಿದ್ದಿಲ್ಲ. ಹಂಗಾಗಿ ಇದನ್ನು ಈ ಒಂದು ಬಾಣಗಳ ಸರಪಣಿ ಏನಿದೆಯಲ್ಲ, ಚೆಂಡು ಹೊರಗೆ ತೆಗಿರ್ತಕ್ಕಂಥದ್ದು, ಇದನ್ನು ಭೀಷ್ಮರಿಗೆ ತೋರಿಸು ಅದನ್ನು ಕೊಟ್ಟು ಭೀಷ್ಮರ ಹತ್ರ ಅರ್ಜುನನ ಕಳಿಸ್ತಾರೆ ಅವರು, ಯಾರೋ ದ್ರೋಣರು. ಇತ್ತ ಆ ಒಂದು ಚೆಂಡು ಹೊರಗೆ ಬಂತಲ್ಲ, ಆನಂತರ ಏನಾಗ್ತದೆ ಅಂತಂದರೆ, ಇವನೇನಿದ್ನಲ್ಲ ಯಾರು, ದುರ್ಯೋಧನ, ಭೀಮನ ಹತ್ರ ಭಾಳ ನಾಟಕೀಯವಾಗಿ ಒಳ್ಳೆ ರೀತಿಯಿಂದ ಮಾತಾಡೋಕೆ ಬರ್ತಾನೆ ಅವನು. ಏನಾದರೂ ಮಾಡಿ ಇವನನ್ನು ಕರ್ಕೋಬೇಕಲ್ಲ ಜೊತೆಗೆ, ಬರ್ತಾನೆ. ಬಂದು ಒಂದು ಹಣ್ಣು ತಿನ್ನೋಕೆ ಕೊಡ್ತಾನೆ ಅವನಿಗೆ. ಭಾಳ ರುಚಿಯಾಗಿರ್ತದೆ, ಭೀಮ ತಿಂತಾನೆ. ಅವನಿಗೆ ಮೊದಲೇ ಆಸೆ, ಎಲ್ಲ ಹಣ್ಣು ಆಹಾರ ಅಂತಕ್ಕಂದ್ರೆ ಭಾಳ ಆಸೆ, ಅವನು ಹೊಟ್ಟೆ ಬಾಕಂತ ಹೇಳ್ತೀವಿ ಹಂಗೆ. ಆ ಹಣ್ಣು ಭಾಳ ರುಚಿ ಇರ್ತದೆ ಅವನಿಗೆ. ಆ ಹಣ್ಣು ತಿಂತಾನೆ. ಇವೆಲ್ಲಿ ಸಿಗ್ತಾವೆ ಹಣ್ಣು ಅಂತೇಳಿ. ಇಲ್ಲ, ಇಲ್ಲಿ ಪ್ರಮಾಣಕೋಟಿ ಅಂತ ಇದೆ, ಇಲ್ಲೇ ನದಿ ದಂಡೆಯಲ್ಲಿ ಪ್ರಮಾಣಕೋಟಿ ಅಂತ ಇದೆ. ಅಲ್ಲಿ ಅನೇಕ ಪರಿಸರ, ಗಿಡಗಳು ಮರಗಳು ಭಾಳ ಚೆನ್ನಾಗಿದ್ದಾವೆ, ಒಳ್ಳೆಯ ಪರಿಸರ ಇದೆ, ಪಕ್ಕದಲ್ಲಿ ನದಿ ಹರಿತಾ ಇದೆ, ಅಲ್ಲಿ ನಮ್ಮದೊಂದು ಅರಮನೆ ಕೂಡ ಇದೆ. ಆ ಪ್ರಮಾಣಕೋಟಿಯ ತೋಟದಲ್ಲಿ ಬೆಳೀತಾವೆ ಈ ಹಣ್ಣುಗಳು, ಭಾಳ ರುಚಿ ಇದ್ದಾವೆ, ಇನ್ನಷ್ಟು ಬೇಕಂದರೆ ಹೋಗೋಣ ಬಾ ಅಲ್ಲಿಗೆ ಅಂತ ಕರಿತಾನೆ ಇವನು. ನೀನು ಎಷ್ಟು ಬೇಕಾದ್ರೂ ಹಣ್ಣು ತಿನ್ಬೋದು, ಅಲ್ಲಿಗೆ ಹೋಗೋಣ ಅಂತ ಕರಿತಾನೆ ಇವನು. ಜೊತೆಗೆ ನಿಮಗೆ ಔತಣಕೂಟವನ್ನು ಏರ್ಪಡಿಸಿದ್ದೀವಿ ನಾವು, ನೀವೇನು ಪಾಂಡವರು ಬಂದಿದ್ದೀರಲ್ಲ, ನೀವು 5 ಜನ ಬಂದಿರಲ್ಲ ಈಗ ಹಸ್ತಿನಾಪುರಕ್ಕೆ ಹೊಸದಾಗಿ, ನಿಮಗೆ ಭೋಜನ ಕೂಟವನ್ನು ಏರ್ಪಡಿಸಿದ್ದೀವಿ ಪ್ರಮಾಣಕೋಟಿಯಲ್ಲಿ, ಹಂಗಾಗಿ ಅಲ್ಲಿಗೆ ಹೋಗೋಣ ಬಾ ಅಂತ ಕರಿತಾನೆ ಇವನು. ಇವನೇನು ಮಾಡ್ತಾನೆ, ಫಸ್ಟಿಗೆ ಭೀಮ ಅವನಿಗೆ ಅನುಮಾನ ಆಗ್ತದೆ ಸ್ವಲ್ಪ, ಅವನಿಗೆ ಒಪ್ಪಕ್ಕೆ ತಯಾರಿಲ್ಲ. ಯಾಕಂದರೆ ಇವನು ಇಷ್ಟು ದ್ವೇಷ ಇದ್ದನು ದುರ್ಯೋಧನ, ನನ್ನ ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡಿಸ್ತಾನಲ್ಲ ಇವತ್ತು, ಯಾಕಂತಕ್ಕಂಥ ಒಂದು ಅನುಮಾನ ಅವನಿಗೆ. ಅವಾಗ ದುರ್ಯೋಧನ ಏನು ಹೇಳ್ತಾನೆ ನೋಡ್ರಿ, ಯಾಕೆ ನನ್ನ ಜೊತೆಗೆ ಬರೋಕ್ಕೆ ನಿನಗೆ ಭಯ ಏನೋ ಅಂತ ಕೇಳ್ತಾನೆ ಅವನು. ದುರ್ಯೋಧನ ಭೀಮನಿಗೆ ನನ್ನ ಜೊತೆಗೆ ಬರೋಕ್ಕೆ ಭಯ ಆಗ್ತದಾ, ಹೆದರಿಕೆ ಆಗ್ತದೇನೋ ಅಂತ ಕೇಳ್ತಾನೆ. ಇವನು ಭೀಮಗೆ ಭಯ ಹೆದರಿಕೆ ಅಂದ್ರೆ ಅವನಿಗೆ ಗೊತ್ತಾಗಿಲ್ಲ. ಅವನು ಹೇಳ್ತಾನೆ, ನನಗೆ ಭಯ ಹೆದರಿಕೆ ಅನ್ನೋದು ಗೊತ್ತೇ ಇಲ್ಲ. ಅವನು ದುರ್ಯೋಧನ ಏನು ಹೇಳ್ತಾನೆ, ಈಗ ನಾವು ಮೊದಲು ಹೋಗ್ಬಿಡೋಣ, ಹಿಂದೆ ಅವ್ರು ಕರ್ಕೊಂಬರ್ತಾರೆ, ದುಶ್ಯಾಸನ ನಮ್ಮ ಮರೇನದಾರಲ್ಲ ಅವರೆಲ್ಲ ಕರ್ಕೊಂಬರ್ತಾರೆ. ಈಗ ಹಿಂದೆ ನಿಮ್ಮ 4 ಜನನ ಸಹ ಕರ್ಕೊಂಬರ್ತಾರೆ, ಹಂಗಾಗಿ ಹೋಗ್ಬಿಡೋಣ ಬಾ ಅಂತ ಕರೀತಾರೆ. ಹಾಗೆ ಆ ಒಂದು ಪ್ರಮಾಣಕೋಟಿಗೆ ಭೀಮನನ್ನು ದುರ್ಯೋಧನ ಕರ್ಕೊಂಡು ಹೋಗ್ತಾನೆ. ಫಸ್ಟಿಗೆ ಕುದುರೆಯ ಮೂಲಕ ಇವರಿಬ್ಬರು ಕುದುರೆ ಹತ್ಕೊಂಡು ಹೋಗ್ತಾರೆ. ಆ ಒಂದು ಮುಂದೆ ಅವನನ್ನು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಈಗ ಸಮಯ ಆಗಿರೋದ್ರಿಂದ ಮುಂದಿನ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಆ ಒಂದು ಹಂಚ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಇಷ್ಟು ಹೊತ್ತು ಈ ಒಂದು ಮಹಾಭಾರತ ಕಥಾಸಾರ ಸಂಚಿಕೆ 8 ಭಾಳ ಸಾವಧಾನವಾಗಿ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಥಿಯೋಸಾಫಿಕಲ್ ಲಾಡ್ಜ್ನ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಈ ಒಂದು ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣ ಅಂತೇಳಿ.